ಅಭ್ಯಾಸ ಮಾಡೋಣ. 53ನೇ ಕಾರಿಕೆ ಏನಂತಾರ ನೋಡ್ರಿ. ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್ ಅನ್ಯತ್ ಅನ್ಯಸ್ಯ ಚೈವ ಹಿ ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಂ ನ ಉಪಪದ್ಯತೆ. ಇಲ್ಲಿ ಏನು ಹೇಳಕ್ ಹೊಂಟಾರ ಗೌಡಪಾದಾಚಾರ್ಯರು ಅಂದ್ರೆ, ಆತ್ಮನಲ್ಲಿ ಕಾರ್ಯಕಾರಣ ಭಾವ ಇಲ್ಲವೆಂಬುದಕ್ಕೆ ಯುಕ್ತಿ. ನೋಡ್ರಿ, ಒಂದು ಕಾರ್ಯ ಒಂದು ಕಾರಣ ನಾವು ಹೇಳ್ತೇವೆ. ಕಾರಣ ಜಗತ್ತು ಕಾರ್ಯ, ಮಣ್ಣು ಕಾರಣ, ಗಡಿಗೆ ಅಥವಾ ಕುಂಭ ಘಟ ಕಾರ್ಯ, ನೂಲು ಕಾರಣ, ಬಟ್ಟೆ ಕಾರ್ಯ. ಕಾರ್ಯಕಾರಣವನ್ನು ಹೇಳ್ತೇವೆ ನಾವು, ಸಾಮಾನ್ಯರಿಗೆ ಹೇಳ್ತೇವೆ ಇದನ್ನು ಕಾರ್ಯಕಾರಣವಾದ ಅಂತಾರೆ. ಈ ಕಾರ್ಯಕಾರಣವಾದ ಹೇಳ್ಬೇಕಾದಾಗ ಕಾರ್ಯ ಒಂದು ಬೇರೆ ಇರಬೇಕು, ಕಾರಣ ಒಂದು ಬೇರೆ ಇರಬೇಕು. ಅವಾಗ ನೀವು ಹೇಳ್ರಿ, ಅದು ವ್ಯವಹಾರ, ಲೌಕಿಕ ವ್ಯವಹಾರದಾಗ ನಿಮ್ದು ನಡೀತದ, ವ್ಯವಹಾರ ಹೇಳ್ತದ. ನೋಡ್ರಿ, ಮಣ್ಣು ಕಾರಣ ಅದ, ಕುಂಭ ಏನತ್ವಾ ಅಥವಾ ಗಡಿಗೆ ಏನದ, ಮಡಕೆ ಅದು ಕಾರ್ಯ ಅದ. ಅದೇ ರೀತಿ ಹೇಳಿದ್ವಲ್ಲ, ಕಾರ್ಯಕಾರಣವಾದವನ್ನ ಬ್ರಹ್ಮ ಕಾರಣದನ್ನ ಜಗತ್ತು ಕಾರ್ಯ ಅದ ಹೇಳ್ಬಹುದು, ನೀವು ಜಗತ್ನಾಗ ಹೇಳ್ಬಹುದು. ಆದ್ರೆ ಪಾರಮಾರ್ಥಿಕ ವಿಷಯಕ್ಕೆ ಬಂದಾಗ ಈ ವಿಷಯ ಅಷ್ಟೊಂದು ಸಮರ್ಪಕವಾಗಿ ಹೊಂದುವುದಿಲ್ಲ. ಕಾರ್ಯಕಾರಣ ಭಾವವೆಂಬುವುದಕ್ಕೆ ಯುಕ್ತಿ ಹೇಳ್ತಾರೆ. ಕಾರ್ಯವು ಕಾರಣಕ್ಕಿಂತ ಭಿನ್ನವಿಲ್ಲ ಅಂತಾರೆ ಇಲ್ಲಿ. ಈಗ್ರಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ, ಈ ಜಗತ್ತಿಗೆ ಕಾರಣ ಬ್ರಹ್ಮ ಅಂತ ಹೇಳ್ತೀವಿ ನಾವು. ಆ ಜಗತ್ತಿಗೆ ಕಾರಣವಾದಂತ ಬ್ರಹ್ಮ ಅದು ಏಕ ಏವ ಅದ್ವಿತೀಯ ಅದ ಅಂತ ಹೇಳ್ತೇವೆ. ಅಂದ್ರೆ ಏನ್ರಿ, ಸ್ವಗತ ಸಜಾತಿ ವಿಜಾತಿ ಭೇದ ಇಲ್ಲದ್ದು ಅಂತ ಹೇಳ್ತೇವೆ. ಸ್ವಗತ ಭೇದ ಇಲ್ಲ ಅಂದ್ರೆ ಅವಯವಗಳಿಲ್ಲ, ಸಜಾತಿಯ ಭೇದ ಅಂದ್ರೆ ಅಂತ ಜಾತಿದ ಇನ್ನೊಂದು ವಸ್ತುನೇ ಇಲ್ಲ, ವಿಜಾತಿಯ ಭೇದ ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಬೇರೆ ಜಾತಿಯ ವಸ್ತುಗಳನ್ನು ಇಲ್ಲ. ಅಂದ್ರೆ ಏಕಂ ಏವ ಅದ್ವಿತೀಯ ಬ್ರಹ್ಮ ಅಂದ್ರ ಅದು ಒಂದೇ ಅದ ವಸ್ತು ಮೂಲ ವಸ್ತು ಒಂದೇ ಅದ. ವಸ್ತು ಒಂದೇ ಇದ್ದಾಗ ಕಾರ್ಯಕಾರಣ ಭಾವ ಹೆಂಗೆ ಹೇಳ್ತೀರಿ ಅಂತಾರ ಅವ್ರು. ಇಲ್ಲಿ ಮಠ ಬರ್ರಿ ಅಂತಾರ. ಮೊದಲು ಹೇಳಿದ್ವಿ ನಾವು, ಸಾಮಾನ್ಯ ಅಧಿಕಾರಿಗಳ ದೃಷ್ಟಿಯಿಂದ ಕಾರ್ಯಕಾರಣ ಭಾವನೆ ಹೇಳ್ಕೊಂತ ಬಂದಾರ. ಆದ್ರೆ ಇಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಇಲ್ಲ, ಎರಡೂ ಬೇರೆ ಇಲ್ಲ, ಎರಡು ಒಂದೇ ಅದಾವು. ದ್ರವ್ಯಂ ದ್ರವ್ಯಸ ಹೇತು, ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಕಾರಣ ಆಗಬಹುದು. ಎರಡು ವಸ್ತು ಇದ್ವಂದ್ರೆ ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್ ಅನ್ಯದ ಅನ್ಯಸ್ಯ ಚೈವ ಹಿ. ಆ ವಸ್ತುವಿಗೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತು ಕಾರಣ ಆಗ್ಬೇಕಂದ್ರ ಆ ವಸ್ತು ಹೆಂಗಿರ್ಬೇಕು, ಬೇರೆ ಇರಬೇಕು. ಆದ್ರ ಆ ಬ್ರಹ್ಮ ವಿಷಯದಲ್ಲಿ ಏನಾಗ್ತದ ಅಂತಂದ್ರ, ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಂ ನ ಉಪಪದ್ಯತೆ. ಆ ವಸ್ತು ಇರ್ಲಿ ಅಥವಾ ಈ ಜೀವರುಗಳಿರ್ಲಿ, ಇವರು ಒಬ್ಬರಿಗಿಂತ ಒಬ್ರು ಭಿನ್ನ ಅದಾರ. ಜೀವರುಗಳು, ಧರ್ಮರು ಅಂದ್ರ ಜೀವರುಗಳು, ಒಬ್ಬರಿಗಿಂತ ಒಬ್ರು ಭಿನ್ನ ಅದಾರ. ಅಥವಾ ದ್ರವ್ಯತ್ವ ಅಂದ್ರ ಆ ವಸ್ತು ಅನ್ನುವಂಥದ್ದು ಮೂಲ ವಸ್ತು ಏನದ ಅದು ಬೇರೆ ಬೇರೆ ಅದ ಅನ್ನಕ್ ಬರಂಗಿಲ್ಲ. ಮೂಲ ವಸ್ತು ಯಾವ್ದದ ರೀ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಬ್ರಹ್ಮ ಒಂದೇ ಅದ. ಅದನ್ನು ಗುರುತಿಸಿದಾಗ ಕಾರ್ಯಕಾರಣ ಭಾವವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಆ ಗುರುತಿಸಿದ ಮೊದಲು ಹೇಳ್ತಾರ, ಅನಿವಾರ್ಯವಾಗಿ ಹೇಳ್ತಾರ, ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಯಾಕಂದ್ರೆ ಇವ್ರ ಶಿಷ್ಯನಲ್ಲಿ ಅವ ಕನಿಷ್ಠ ಅಧಿಕಾರಿ ಇದ್ದಪ್ಪ ಅಂದ್ರೆ ಅವನಲ್ಲಿ ಭೇದ ಭಾವ ಇರ್ತದೆ. ಆ ಭೇದ ಭಾವ ಇದ್ದಾಗ ಒಪ್ಕೋತೀವಿ ನಾವು. ಈಗ ಅಭೇದ ಭಾವನೆ ಹೇಳುವತ್ನಾಗ ಏನ್ ಮಾಡ್ತಾರ, ಆ ಭೇದವನ್ನು ಅಲಗಳಿತಾರೆ. ಭೇದ ತೋರಿದ್ರು ಕೂಡ ಇಲ್ಲ, ಅದು ಭ್ರಮ ಅದ, ವಾಸ್ತವಿಕವಾಗಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಭೇದ ಅದ ಅದು ಭ್ರಮ ಅದ ನೋಡ್ರಿ, ತಿಳ್ಕೊಂಡ್ಬಿಡ್ರಿ. ಎಲ್ಲಿ ಭೇದ ಅದ ಅದು ಭ್ರಮ ಅದ, ಎಲ್ಲಿ ಅಭೇದ ಅದ ಅದು ಬ್ರಹ್ಮದ. ನಾನು ನೀನು ಬೇರೆ ಬೇರೆ ಅನ್ನೋದು ಎಲ್ಲಿ ಭೇದದ ಅದು ಭ್ರಮ ಅದ. ಅವಿಚಾರ ಕೃತೇಣ ಬಂಧ ವಿಚಾರೇಣ ನಿವರ್ತತೆ. ಆ ಭೇದ ನಿವಾರಣೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರುತಿ ಗುರುಗಳ ಮೂಲಕ ವಿಚಾರ ಮಾಡ್ಬೇಕು. ಆ ವಿಚಾರ ಮಾಡಿದಾಗ ಆ ಭೇದ ಅನ್ನೋದು ಅಳದು ಹೋಗ್ತದ. ಆ ವಿಷಯವನ್ನು ಕುರಿತು ಇಲ್ಲಿ ಹೇಳಾಕತ್ತಾರ ಗೌಡಪಾದಾಚಾರ್ಯ. ಏನ್ ಹೇಳ್ತಾರ ನೋಡ್ರಿ, ಪೇಜ್ ನಂಬರ್ 272, ಪಾರಮಾರ್ಥಾನಂದ. The absence of ಕಾರ್ಯ ಕಾರಣ ರಿಲೇಶನ್ಶಿಪ್ is explained further. ಕಾರ್ಯಕಾರಣವಾದವನ್ನ ಗೌಡಪಾದಾಚಾರ್ಯರು ಕನಿಷ್ಠ ಅಧಿಕಾರಿಗೆ ಹೇಳ್ತಾರ, ಉತ್ತಮ ಅಧಿಕಾರಿಗೆ ಹೇಳಂಗಿಲ್ಲ. ಒಪ್ಪುದಿಲ್ಲ ಅಂತಂದ್ರೆ ಏನು,
ಕನಿಷ್ಠ ಅಧಿಕಾರಿಗಳಿಗೆ ಒಪ್ತಾರೆ ಕರ್ಕೊಂಡ್ ಬರ್ಲಿಕ್ಕೆ, ಅವ್ರ ಹಂತಕ್ಕೆ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ಒಪ್ತಾರೆ. ಕರ್ಕೊಂಡು ಬಂದ ಮ್ಯಾಗ ನಾನು ನೀನು ಒಂದ ದೇವಪ್ಪ, ನೀನು ಬ್ರಹ್ಮ ನಾನು ಬ್ರಹ್ಮ, ಇರುವುದು ಒಂದೇ ವಸ್ತು ಬ್ರಹ್ಮ, ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು, ಏನು ವ್ಯತ್ಯಾಸ ಇಲ್ಲ. ನಮ್ಮ ಅಪ್ಪವ್ರು ಹೇಳ್ತಿದ್ರು, ನೀವು ನನಗೆ ಕಾಲಿಗೆ ನಮಸ್ಕಾರ ಮಾಡ್ತೀರಿ, ನೀವು ಕಾಲಿಗೆ ನಮಸ್ಕಾರ ಮಾಡ್ತೀರಿ ಅಂತಂತಂದ್ರ ನಾನು ಕಣ್ಣು ಮುಚ್ಚಿ ನಮ್ಮ ಗುರುವಿನ ಕಾಲನ್ನ ನಾನು ಸ್ಮರಣೆ ಮಾಡ್ಬೇಕಾಗ್ತದೆ. ನೀವು ನನ್ನ ಕಾಲಿಗೆ ಮುಟ್ಟಿದಾಗ ಆ ಗುರುತ್ವ ಎಲ್ಲದ ಅಂದ್ರೆ ಈ ಹೆಬ್ಬೆರಳಿನಲ್ಲಿ ಅದ. ಆ ಹೆಬ್ಬೆರಳಿನ ಮೂಲಕ ನೀವು ಅಲ್ಲಿ ಸ್ಪರ್ಶ ಮಾಡಿದ್ರಿ ಅಂತಂದ್ರ, ನಾನು ನನ್ನ ನೆತ್ತೆಯ ಮೂಲಕ ನನ್ನ ಗುರುವಿನ ಸ್ಮರಣೆ ಮಾಡಿದ್ದಂದ್ರ ಆ ಗುರು ಅವನ ಗುರುವಿಗೆ, ಆ ಗುರು ಅವನ ಗುರುವಿಗೆ, ಹಿಂಗ ಆ ಗುರು ಪರಂಪರೆಯಲ್ಲಿ ಇದ್ದಂತಹ ಪರಂಪರೆಗೆ ಹೋಗ್ತದ ನಮಸ್ಕಾರ. ಹೊರತು ನೀವು ಮಾಡಿದ ನಮಸ್ಕಾರ ಈ ಕಾಲಿಗೆ ಬರುದಿಲ್ಲ ಅಂದ್ರೆ ಅವರು. ಈ ಕಾಲು ಈ ಗುರುವಿನ ಕಾಲ ಆದ್ರೂ ಕೂಡ ಶಿಷ್ಯನ ಉಳಿದವ್ರ ಕಾಲ್ಗತ್ತೆಲ್ಲ ಅಷ್ಟೇ ಕೊಳಕದ ಅಂದಿದ್ರು ಅಪ್ಪವ್ರು. ನಿಮ್ಮದು ಸಾಮಾನ್ಯ ಜನರದ್ದು ಏನ್ ಕಾಲ ಅದ ಅಷ್ಟೇ ಕೊಳಕು, ಇದು ಗುರುವಿನ ಕಾಲನೂ ಅದ. ಅಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ. ಆ ಪರಂಪರೆಗೆ ನೀವು ನಮಸ್ಕಾರ ಮಾಡಕತ್ತೀರಿ, ಆ ಪರಂಪರೆಗೆ ನೀವು ಗೌರವ ಕೊಡ್ರಿ, ಅದು ಶುದ್ಧದ. ಆ ಪರಂಪರೆ ಏನದಲ್ಲ ಬಹಳ ಮುಖ್ಯದ. ಇದು ಪರಂಪರೆಗೆ ನಾವು ಯಾವಾಗಲೂ ತಲೆಬೆ ಆಗ್ಬೇಕು ಆತ್ಮೀಯರೇ. ಪರಂಪರೆ ಇದ್ದಾಗನ ನಮಗೆ ಜ್ಞಾನ ಶ್ರದ್ಧಾ ಆ ವೇದ ಹೇಳೋ ಮಾತುಗಳು ತಿಳಿತಾವ್. ಇಲ್ಲ ಅಂದ್ರೆ ಆ ಪರಂಪರೆ ಬಿಟ್ರೆ ನಮಗೆ ಇಷ್ಟೊಂದು ಶ್ರದ್ಧಾ ಬರುವುದಿಲ್ಲ. ದ ಆಬ್ಸೆನ್ಸ್ ಆಫ್ ಕಾರ್ಯಕಾರಣ ರಿಲೇಶನ್ಶಿಪ್ ಇಸ್ ಎಕ್ಸ್ಪ್ಲೇನ್ಡ್ ಫರ್ದರ್ ಇಯರ್. ಕಾರ್ಯಕಾರಣ ಭಾವವನ್ನ ಇಲ್ಲಿ ನಾವು ಒಪ್ಪೋದಿಲ್ಲ ಅನ್ನೋದಕ್ಕ ಅವರು ತರ್ಕವನ್ನ ಹೇಳಾಗತ್ತಾರ, ತರ್ಕ ಕೊಡಾಗತ್ತಾರ. ಏನ್ ಹೇಳ್ತಾರ ನೋಡ್ರಿ ಅವರು, ಟೂ ಸಪರೇಟ್ ಡಿಫರೆಂಟ್ ಅಂಡ್ ಇಂಡಿಪೆಂಡೆಂಟ್ ಎಂಟಿಟೀಸ್ ಆರ್ ರಿಕ್ವೈರ್ಡ್ ಫಾರ್ ಕಾರ್ಯಕಾರಣ ರಿಲೇಶನ್ಶಿಪ್ ಟು ಎಕ್ಸಿಸ್ಟ್. ಕಾರ್ಯಕಾರಣವಾದವನ್ನ ಯಾರಾದ್ರೂ ಒಪ್ಪಬೇಕಂದ್ರ ಅಲ್ಲಿ ಕಾರ್ಯ ಒಂದು ಬೇರೆ ಇರಬೇಕು, ಕಾರಣ ಒಂದು ಬೇರೆ ಇರಬೇಕು, ಭೇದ ಇರಬೇಕು, ಬೇರೆ ಬೇರೆ ಇರಬೇಕು. ಟೂ ಥಿಂಗ್ಸ್ ಇನ್ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಮಸ್ಟ್ ಬಿ ಎಂಟಿಟೀಸ್ ಅಂಡ್ ದೇ ಶುಡ್ ಬಿ ಇಂಡಿಪೆಂಡೆಂಟ್. ಎರಡು ತತ್ವಗಳು, ಎರಡು ವಸ್ತುಗಳು ಇರಬೇಕು, ಎರಡು ಬೇರೆ ಬೇರೆ ಇರಬೇಕು. ಅವಾಗ ನೀವು ಕಾರ್ಯಕಾರಣ ಭಾವವನ್ನ ಹೇಳಲಿಕ್ಕೆ ಬರ್ತದೆ. Between clay and a pot, and similarly between Brahman and the world, this relationship cannot exist. ನೋಡ್ರಿ, ಘಟ ಮತ್ತು ಮಣ್ಣು, ಬಿಟ್ವೀನ್ ಕ್ಲೇ ಅಂಡ್ ಪಾಟ್. ಕ್ಲೇ ಅಂದ್ರೆ ಮಣ್ಣು, ಪಾಟ್ ಅಂದ್ರೆ ಘಟ. ಘಟಕ್ಕೆ ಏನ್ ಕಾರಣ? ನಾವು ಮಣ್ಣು ಅಂತೇವಿ, ನಾ ಅಂತೇವಿ. ಈಗ ಎರಡು ವಸ್ತು ಬೇರೆ ಬೇರೆ ಅದಾವೇನಪ್ಪಾ ವಿಚಾರ ಮಾಡಿಲ್ಲ. ಘಟಕ ಕಾರಣ ಮಣ್ಣು ಅನ್ಕೊಂತ ಬಂದೇವಿ, ಹೇಳ್ಕೊಂತ ಬಂದಾರ, ನಾವು ಹೂ ಅನ್ಕೊಂತ ಬಂದೇವಿ. ಈಗ ವಿಚಾರ ಮಾಡ್ರಿ, ಆ ಘಟದಾಗಿನ ಮಣ್ಣು ತೆಗೀರಿ, ಎಲ್ಲದ ನಿಮ್ ಕೊಡ? ಘಟದಾಗಿಂದ ಮಣ್ಣು ತೆಗೀರಿ, ಮಾನಸಿಕವಾಗಿ ತೆಗೀರಿ, ಘಟದಾಗಿಂದ ಮಣ್ಣು ತೆಗೀರಿ, ನಿಮ್ ಕೊಡ ಎಲ್ಲದ ಹೇಳ್ರಿ ಅಂತ ಕೇಳ್ತಾರ ಅವರು ಗೌಡಪಾದಾಚಾರ್ಯರು. ವಿಚಾರ ಮಾಡ್ಬೇಕ್ರಿ. ಘಟದಾಗಿಂದ ಮಣ್ಣು ತೆಗೀರಿ, ಎಲ್ಲದ ನಿಮ್ ಕೊಡ ಹೇಳ್ರಿ ಅಂತಾರ. ಎಲ್ಲದ್ರಿ? ಘಟ ಮೈನಸ್ ಕ್ಲೇ ಇಸ್ ಈಕ್ವಲ್ ಟು ಹೇಳ್ರಿ, ಯಾರಾದ್ರೂ ಉತ್ತರ ಕೊಡ್ರಿ. ಘಟದಾಗಿಂದ ಮಣ್ಣು ತೆಗೆದ್ರೆ ಏನ್ ಉಳಿತು? ಅಲ್ರಿ, ಮಣ್ಣು ತಕೊಂಡ್ರಿ ಏನ್ ಉಳಿತಲ್ಲ? ಏನು ಉಳಿದಿಲ್ರಿ ಪುರ. ಮಣ್ಣು ಅಂತಾರ ನೋಡ್ರಿ. ಯಾರು ಹೆಂಗ್ ವಿಚಾರ ಮಾಡಾಕತ್ತೀರಿ? ಘಟದಾಗಿನ ಮಣ್ಣು ತೆಗೀರಿ ಅಂದ್ರೆ ಘಟ ಅಂತ ಏನು ಅನ್ನಕತ್ತಿರಲ್ಲ, ಮಣ್ಣು ಬಿಟ್ಟು ಏನ್ರ ಐತಿಲ್ಲ ಅದು ವಿಚಾರ ಮಾಡಿರಿ ಅಂತಾರ ಅವರು. ಇದು ಮಾಂಡುಕ್ಯ ಕಾರ್ಯಕ್ಕೆ ಬಂದೇವಿ ನಾವು. ಘಟದಾಗಿನ ಮಣ್ಣನ್ನ ನೀವು ಮಾನಸಿಕವಾಗಿ ತೆಗದ್ರಂದ್ರ ಅಲ್ಲಿ ಏನ್ ಉಳಿತೈತಿ? ಆ ಕೊಡ ಅನ್ನೋದು ಐತರ ಅಲ್ಲಿ? ಮಣ್ಣು ಬಿಟ್ಟು ಕೊಡ ಐತೇನ್ರಿ? ಮಣ್ಣು ಬಿಟ್ಟು ಮಡಕಿಲ್ಲ, ನಿನ್ನ ಬಿಟ್ಟು ದೇವ್ರಿಲ್ಲ. ಹಳ್ಳ್ಯಾಗ ಜಾನಪದ ಬೀಸುಕಲ್ಲ ಹಾಡುವಂತ, ಬೀಸುಕಲ್ಲ ತಿರುಗಿಸುವಂತ ಹೆಣ್ಮಗಳು ಹಾಡ್ತಾಳ ಈ ಹಾಡನ್ನ ನಮ್ಮ ಹಳ್ಳಿ ಜನ. ಮಣ್ಣು ಬಿಟ್ಟು ಮಡಕಿಲ್ಲ, ನನ್ನ ಬಿಟ್ಟು ದೇವ್ರಿಲ್ಲ. ಮತ್ತೆ ಎಂತ ವಿಜ್ಞಾನಿ, ಎಂತ ಜ್ಞಾನಿಗಳಿದ್ರು ಅವರು, ಅದನ್ನ ಹೇಳಾಗತ್ತಾರಿಲ್ಲ ಅವ್ರು.
ಆ ಘಟದಾಗಿನ ಮಣ್ಣು ತೆಗೀರಿ. ಎಲ್ಲದ ನಿಮ್ ಘಟ ಹೇಳ್ರಿ. ವಾಚಾರಂಭಣಂ ವಿಕಾರೋ ನಾಮಧೇಯ. ನಾಲ್ಗಿ ತುದಿ ಮೇಲೆ ಅದ ನಿಮ್ ಘಟ ಅನ್ನೋದು ಇಲ್ಲ. ಮಣ್ಣು ಬಿಟ್ರೆ ಘಟ ಇಲ್ಲ ಅಂದಾಗ ಮಣ್ಣ ಐತನ್ನ ಅಂದ್ರಲ್ಲ, ಆ ಮಣ್ಣಿಗೆ ಒಂದು ನಾಮ ಒಂದು ರೂಪ ಸೇರಿಸಿದಾಗ ಅದು ಕೊಡ ಆಗ್ಯದ. ಅಲ್ಲಿ ಏನದ? ಮಣ್ಣ ಅದ. ನೀವೇನ್ ಅನ್ನಾಗತ್ತೀರಿ? ಕೊಡ 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 ಕೊಡ. ಅಲ್ಲಿ ಏನದ? ಬಂಗಾರನ ಅದ. ನಾವೇನಾಗತ್ತೀವಿ? ಇದು ನೆಕ್ಲೇಸು, ಇದು ಬಳಿ, ಇದು ತಾಳಿ, ಇದು ಉಂಗುರ, ಇದು ಚೈನಾ, ಇದು ಬ್ರೆಸ್ಲೆಟ್ ಅನ್ನಾಗತ್ತೆ. ಅಲ್ಲಿ ಐತಿ ಏನೋ ಬಂಗಾರ ಐತಿ. ವಸ್ತು ಒಂದಾದ. ವಿಚಾರ ಮಾಡ್ರಿ ಆತ್ಮೀಯರೇ, ವಿಚಾರ ಮಾಡ್ಬೇಕು. ಬಿಟ್ವೀನ್ ಕ್ಲೇ ಅಂಡ್ ಎ ಪಾಟ್, and similarly between a Brahman and substance, world, this relationship cannot exist. ಬ್ರಹ್ಮ ಮತ್ತು ಜಗತ್ತಿನಲ್ಲಿ ಈ ಭೇದ ಇಲ್ಲ. ಬ್ರಹ್ಮ ಅಂದ್ರೆ ಜಗತ್, ಜಗತ್ ಅಂದ್ರೆ ಬ್ರಹ್ಮ. ಜಗತ್ನಾಗಿಂದ ಆ ಬ್ರಹ್ಮವನ್ನ ತೆಗೆದು ಬಿಟ್ರೆ ಜಗತ್ತು ಇಲ್ಲೇ ಇಲ್ಲ, ಅಸ್ತಿತ್ವ. ನಾಮ ರೂಪ ಅದು ಮಿಥ್ಯಾಭಾಗ ಮಾಯಾಂಶ. ಅದು ಕೊಟ್ಬಿಟ್ರಿ, ಮಾಯಾಂಶ ಕೊಟ್ಬಿಟ್ರಿ. ನಾಮರೂಪ. ನಾಮ ಅಂದ್ರೆ ಏನ್ರಿ? ಹೆಸರು, ಜಗತ್ತನ್ನು ಹೆಸರು. ಆ ರೂಪ ಅಂದ್ರೆ ಇದೇನ್ ಕಾಣಕತ್ತೈತಲ್ಲ, ವಿಶಾಲವಾದಂತ ಜಗತ್ತು, ಸೂರ್ಯ, ಚಂದ್ರ, ಗಿರಿ, ಶಿಖರ, ನದಿ, ವನಾದಿಗಳು ಏನು ತೋರಾಗತ್ತವ, ಇವ ನಾಮರೂಪ. ಇವನ ಸರಸ್ರಿ ಬಾಜುಕ ಮಾನಸಿಕವಾಗಿ ಸರಸ್ರಿ ನೋಡ್ರಿ. ಅಸ್ಥಿ ಭಾತಿ ಪ್ರಿಯ ರೂಪಿಂದ ಇದು ಬ್ರಹ್ಮದನೋ ಏನು ಅಬ್ರಹ್ಮದನೋ ಹೇಳ್ರಿ. ಎರಡು ವಸ್ತು ಇದ್ದಾಗ ಕಾರ್ಯಕಾರಣ ಭಾವ ಹೇಳಬೇಕು. ಒಂದೇ ವಸ್ತು ಇದ್ದಾಗ ಕಾರ್ಯಕಾರಣ ಭಾವ ಹೇಳಲಿಕ್ಕೆ ಬರುವುದಿಲ್ಲ. ಕಾರ್ಯಕಾರಣ ಭಾವ ಹೇಳುವುದು ಕನಿಷ್ಠ ಅಧಿಕಾರಿಗೆ ಹೇಳಿರ್ತೇವೆ. ಇದು ಉತ್ತಮ ಅಧಿಕಾರಿ ಉಪದೇಶ ನಡೆದದ ಈಗ. ಆದ್ದರಿಂದ ಕಾರ್ಯಕಾರಣ ಭಾವ ಇಲ್ಲ. ಎರಡು ವಸ್ತು ಅನ್ನೋದಿಲ್ಲ. ಇರುವುದು ಒಂದೇ ವಸ್ತು. ನೀನು ಬ್ರಹ್ಮ, ನಾನು ಬ್ರಹ್ಮ, ಜಗತ್ತು ಬ್ರಹ್ಮ. ಜೀವ, ಈಶ್ವರ ಮತ್ತು ಜಗತ್ತು, ಈ ಮೂರು ಒಂದೇ ವಸ್ತು ಅದಾವ. ಏನ ಅದು? ಬ್ರಹ್ಮ ತತ್ವ. ಗಡಿಗೆ, ಮುಚ್ಚಳಿಕೆ, ಕೊಡ, ಇವು ಮೂರು ಮಣ್ಣ ಅದಾವ್ರಿ. ಅದಕ್ಕೆ ಮುಚ್ಚಳ ಅಂತೀವಿ, ಅದಕ್ಕೆ ಗಡಿಗೆ ಅಂತೀವಿ, ಅದಕ್ಕೆ ಚಟಕಿ ಅಂತೀವಿ, ತತ್ರಾಣಿ ಅಂತೀವಿ. ಅವು ಏನದಾವ? ಹೆಸರು ಬೇರೆ ಬೇರೆ, ವಸ್ತು ಮಣ್ಣು ಒಂದ. ಎಲ್ಲರನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂತಹದ್ದು ಒಂದು ಎಕ್ಸ್ಪಾನ್ಷನ್ ಮೆಡಿಟೇಷನ್ ಅಂತ ಬರ್ತದೆ. ಅದು ಯಾರಿಗೆ ಇದು ತಿಳಿಯುವುದಿಲ್ಲ ಅವರು ಆ ಮೆಡಿಟೇಷನ್ ಮಾಡ್ಬೇಕಾಗ್ತದೆ, ಧ್ಯಾನ ಮಾಡ್ಬೇಕಾಗ್ತದೆ. ಜ್ಞಾನಕ್ಕೆ ಧ್ಯಾನ ಸಹಾಯ ಮಾಡ್ತದೆ. ಜ್ಞಾನದ ವಿಷಯ ನಮಗೆ ಪ್ರವೇಶ ಆಗ್ಲಿಲ್ಲ ನಮ್ಮ ಅಂತಃಕರಣದೊಳಗಂದ್ರೆ ಅದಕ್ಕೆ ತಕ್ಕ ಧ್ಯಾನಗಳನ್ನ ಮಾಡಿ ಮನಸ್ಸನ್ನ ಹದಗೊಳಿಸ್ಬೇಕಾಗ್ತದೆ. ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತಾರಲ್ಲ. ಈ ಹೃದಯದೊಳಗ ಎಲ್ಲರನ್ನ ಎಂಬಿಟ್ಟುಕೊಳ್ಳುವಂತ ಒಂದು ಸಾಮರ್ಥ್ಯ. ಭೇದ ಅನ್ನೋದು ಪಾರಮಾರ್ಥಿಕವಾಗಿಲ್ರಿ, ಪ್ರಾತಿಭಾಸಿಕದ, ಭ್ರಮ ಅದ ಅಂತ ಹೇಳಕತ್ತಾರ ಇಷ್ಟೇ. ಕಲ್ಪಿತದ. ಇದು ಅಭೇದವೇ ಸತ್ಯದ, ಭೇದ ಕಲ್ಪಿತದ. ತಿಳಿಯಾಗತೈತೇನ್ರಿ? ಭೇದ ಹೆಂಗದ? ಕಲ್ಪಿತದ. ಭೇದ ಕಲ್ಪಿತದ. ಭೇದ ತೋರಂಗಿಲ್ಲ ಮತ್ತೆ ಜ್ಞಾನಿಗಳಿಗೆ ತೋರ್ತದ. ಸಿದ್ಧಾರೂಢರಿಗೆ ಯಾರು ಬಂದ್ರು? ಹೆಣ್ಮಗಳು ಬಂದ್ರೆ ಹೆಣ್ಮಗಳು, ಗಂಡ್ಮಕ್ಳು ಬಂದ್ರೆ ಗಂಡ್ಮಕ್ಳು, ಹುಡುಗರು ಬಂದ್ರೆ ಹುಡುಗರು. ಗೊತ್ತಾಕಿತ್ತು ಇಲ್ಲೋ? ಏನ ಅವ ಎಲ್ಲದಕ್ಕೂ ಬ್ರಹ್ಮ ಅಂತಿದ್ರು? ಗೊತ್ತಾಗ್ತಿತ್ತು. ಅವ್ರು ಏನ್ ಮಾಡ್ತಿದ್ರು? ತಮ್ಮ ವಿಚಾರ ದೃಷ್ಟಿಯಿಂದ ನಾಮರೂಪವನ್ನ ಬಾಧಿಸಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಒಂದದ ಅಂತ ತಿಳ್ಕೊತಾರೆ. ನೋಡ್ರಿ, ಈ ಜಗತ್ನಾಗ ನಾವು ಬಂದೇವೆ ಅಂದ್ರೆ ನಾವು ಒಬ್ರ ನಮ್ಮದು ದೃಷ್ಟಿಕೋನ ಬದಲಿ ಮಾಡ್ಕೊಂಡು ಬ್ರಹ್ಮ ವಿದ್ಯೆಯನ್ನು ಗಳಿಸ್ಬೇಕಾಗ್ಯದ. ಜಗತ್ತು ಹಿಂಗ ಇರ್ತದ. ಜಗತ್ನಾಗ ಮಂದಿರು ಹಿಂಗ ಇರ್ತಾರ. ನಾವೊಬ್ರು ಏನದ, ನಮ್ಮ ನಡೆ ನುಡಿ ವಿಚಾರ ಆಚಾರ ಸಾಧನೆಗಳನ್ನ ಮಾಡ್ಕೊಂಡು ನಾವೊಬ್ಬರು ಪಾರಾಗಿ ಹೋದ್ರ ಈ ಜಗತ್ನೊಳಗ ಒಬ್ಬ ಮೂರ್ಖ ಕಮ್ಮಿ ಆಕಾನ. ಹಿಂಗಿರ್ತದೆ ಶಾಸ್ತ್ರ ಇದು. ನೀ ಯಾರಂತ ತಿಳ್ಕೋ, ತಿಳಿದಲ್ಲಿ ನೀ ಉಳ್ಕೋ, ಈ ಜಗತ್ತಾಗ ಒಬ್ಬ ಮೂರ್ಖ ಕಮ್ಮಿ ಆದ. ಅಷ್ಟೇ ಇರೋದು ಆತ್ಮೀಯರು. ಇದ್ರಲ್ಲಿ ಭಾಳ ಇಲ್ಲ ಶಾಸ್ತ್ರ ತಿಳಿದ್ರೆ. ಬಿಟ್ವೀನ್ ಎ ಕ್ಲೇ ಅಂಡ್ ಎ ಪಾಟ್
And similarly, between Brahman and the world, this relationship cannot exist. ಈ ಕಾರ್ಯಕಾರಣವ ಭಾವವನ್ನ ಬ್ರಹ್ಮ ಮತ್ತು ಜಗತ್ತಿನಲ್ಲಿ ಆಗಲಿ ಅಥವಾ ಮಣ್ಣು ಮತ್ತು ಗಡಿಗೆಯಲ್ಲಿ ಆಗಲಿ ಒಪ್ಪಿಕೊಳ್ಳಕ್ ಬರುವುದಿಲ್ಲ ಅಂತಾರೆ ಗೌಡಪಾದಾಚಾರ್ಯ. In comparison to Brahman, Jagat or Jivas do not have separate substantiality or separate being. ನೀವು ಬ್ರಹ್ಮ ತತ್ವಕ್ಕೆ ಹೋಲಿಸಿದ್ರೆ ಜಗತ್ತಿಗಾಗಲಿ ಜೀವರು ಧರ್ಮರು ಅಂತ ಬರ್ದಾರ ಅವ್ರು ಕಾರ್ಯಕ್ಕೆ ಕನ್ನಡದ ಧರ್ಮರು ಅಂದ್ರ ಜೀವರು ಅಂತ ಬರ್ಕೊಡ್ರಿ. ಆ ಬ್ರಹ್ಮ ತತ್ವಕ್ಕೆ ಹೋಲಿಕೆ ಮಾಡಿದ್ರೆ ಜಗತ್ತಾಗಲಿ ಅಥವಾ ಈ ಜೀವರುಗಳಾಗಲಿ ಅವ್ರು ಬೇರೆ ಅದಾರೇನ್ರಿ ಅಂದ್ರೆ ಬೇರೆ ತೋರ್ತಾರ ಆದ್ರೆ ಬೇರೆ ಇಲ್ಲ, ಅವರು ಬ್ರಹ್ಮನ ಅದಾರ. ಅದಕ್ಕೊಂದು ನಾಮ ಒಂದು ರೂಪ ಬೇರೆ ಬೇರೆ ಆಗುತ್ತೇನ. ನಾಮ ರೂಪ ಮಾಯಾ ಅಂಶ, ಕಲ್ಪಿತ ಅಂಶ ಐತಿ. ಮಾಯಾ ಅಂದ್ರೆ ಏನ್ರಿ? ಕಲ್ಪಿತ ಭಾಗದ. ಅದು ಎಲ್ಲಿ ಮಠ ಅವಿದ್ಯೆ ಇರ್ತೈತಿ ಅಲ್ಲಿ ಮಠ ಅದು ಕಲ್ಪನೆ ಇರ್ತದ. ಅವಿದ್ಯೆ ಹೋತು ಅಂದ್ರೆ ಅದು ಹೋಗ್ಬಿಡ್ತದೆ. ಮನನ ನಿಧಿಧ್ಯಾಸನವನ್ನ ಮಾಡಿದ್ರೆ ನಿಮಗೆ ಎಲ್ಲ ಕಡೆ ನೋಡಿದ್ರು ಕೂಡ ಬ್ರಹ್ಮ ದರ್ಶನಂ ಆಗ್ತದ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಸಮುದ್ರದೊಳಗೆ ಒಂದು ಕಾಗೆ ಹಾರಾಗತ್ತದ ಅಂತಂದ್ರ ಅದಕ್ಕೆ ಎಲ್ಲಿ ನೋಡಿದ್ರು ಹೆಂಗ ನೀರ ಕಾಣ್ತೈತೋ ಹಂಗ ಆ ಅಂತಃಕರಣಕ್ಕ ಅಂದ್ರೆ ಯಾ ಅಂತಃಕರಣ ಶ್ರವಣ ಮಾಡಿದ್ದನ್ನ ಮುಂದ ಮನನ ಮತ್ತೆ ನಿಧಿಧ್ಯಾಸನ ಮಾಡಿದರೆ ಆ ಒಂದೇ ವಸ್ತು ಅದು ಅಂತ ಗೊತ್ತಾಗ್ತದೆ. ನಾಮರೂಪದ ಕಲ್ಪನೆನೇ ಬರುವುದಿಲ್ಲ. ಅಥವಾ ನೀವು ಜ್ಞಾನ ದೃಷ್ಟಿಯಿಂದ ಅದನ್ನ ನಾಮರೂಪವನ್ನ ಬಾಧಿಸಿ ನೋಡುವಂತ ಕಲೆಯನ್ನ ನೀವು ಕಲ್ತ್ರಿ ಅಂದ್ರೆ ಈ ನೀರೊಳಗ ತೆರೆ ಹೊಡಿತೀವಲ್ಲ, ಕೊಡ ತುಂಬಬೇಕಾದ್ರೆ ತೆರೆ ಹೊಡೆದ ನೀರು ತುಂಬ್ತೇವಲ್ಲ ಕೆರೆಯಾಗ ಹೊಂಡದಾಗ, ಹಂಗ ಎಡಗಡೆ ಒಮ್ಮೆ ಬಲಗಡೆ ಒಮ್ಮೆ, ಎಡಗಡೆ ಒಮ್ಮೆ ನಾಮ ಬಲಗಡೆ ಒಮ್ಮೆ ರೂಪ ಹೊಡೆದ್ ಬಿಡ್ರಿ, ಏನ್ ಉಳಿತೈತಿ ನೋಡ್ರಿ ಅಂತಿದ್ರು ಅಪ್ಪವ್ರು. ನಮ್ಮ ಇವರು ಚಿದ್ರೂಪಾನಂದಪ್ಪ ಅವ್ರು ಹೇಳ್ತಿದ್ರು, ನಾಮ ರೂಪವನ್ನ ಸರಿಸಿ ನೋಡ್ರಿ, ಅಸ್ಥಿ ಬಾತಿ ಪ್ರಿಯದಿಂದ ಜಗತ್ತು ಒಂದೇ ಇದೆ. ಇದು ಬ್ರಹ್ಮ ಒಂದೇ ಇದೆ, ಜಗತ್ತಿಲ್ಲವೇ ಇಲ್ಲ, ಜೀವನಗಳು ಇಲ್ಲ, ಇವೆಲ್ಲ ಕಲ್ಪಿತದ. ಒಪ್ತಿರೇನು? Therefore, God and world cannot be counted as two separate entities. ದೇವರು ಮತ್ತ ಜಗತ್ತು ಒಂದು, ದೇವರು ಒಂದು, ಜಗತ್ತು ಎರಡು, ಜೀವರು ಮೂರು ಅನ್ನಕ್ ಬರ್ತೈತೇನು? ಬರಲ್ಲ. ವಸ್ತು ಒಂದೇ, ಬೇರೆ ಬೇರೆ ಹೆಸರು. ಪಾನಿ ಒಂದು, ವಾಟರ್ ಎರಡು, ನೀರು ಮೂರು ಅಂತೀರೇನು? ಎಲ್ಲ ಒಂದೇ ರೀ. ಜಲ ಹೆಸರು ಬೇರೆ ಬೇರೆ. ನೀರು, ಜಲ, ಆಪ್, ನೀರು, ಜಲ, ಅಪ್ ಮೂರು ಅಂತೆ. ಮೂರು ವಸ್ತು ಅಂತೀರೇನ್ರಿ? ಜೀವ, ಜಗತ್ತು, ಈಶ್ವರ ಅಥವಾ ಬ್ರಹ್ಮ, ಜಗತ್ತು, ಜೀವರು, ಇವ್ರು ಮೂರು ಅದಾವ ಅಂತಂತೀರೇನು? ಹೆಂಗಪ್ಪ ಅಂದ್ರೆ ಜಲ, ನೀರು, ಅಪ್, ಒಂದೇ ವಸ್ತುವಿಗೆ ಮೂರು ಹೆಸರು ಹೇಳಿದ್ವಿ. ವಸ್ತು ಒಂದ ಅದ ಅಂತಲೇ ಕಲ್ಪನಾ ಏನ್ರಿ? ವಸ್ತು ಒಂದ ಅದ, ಕಾಣುದು ಬೇರೆ ಕಾಣ್ತದ. ಆದ್ದರಿಂದ ಕಾರ್ಯಕಾರಣ ಭಾವ ಹೇಳೋದು ತಪ್ಪಾಗ್ತದ. ಹೌದು. Therefore, God and world cannot be counted as two different entities. Gaudapada emphasizes that looking for God separate from the world, from the effort, from that effort will fail. ಆದ್ದರಿಂದ ಗೌಡಪಾದರು ನಮಗೆ ಎಚ್ಚರಿಕೆಯನ್ನು ಹೇಳ್ತಾರ, ಒತ್ತು ಕೊಟ್ಟು ಹೇಳಾಗತ್ತಾರ. ಏನಂದ್ರ ದೇವ್ರ ನೋಡಕ್ ಹೊಂಟಿ ಏನಪ್ಪಾ ನೀ? ದೇವ್ರ ನೋಡಕ್ ಹೋಗ್ಬೇಡ, ಮೊದಲು ನೀ ಯಾರಂತ ನೋಡ್ಕೋ. ದೇವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ, ಮೊದಲು ನಾನು ಯಾರು? ನಾನು ಶರೀರ, ಇದು ಖರೆ ಐತೇನೆ ವಿಚಾರ ಮಾಡು. ಶಾಸ್ತ್ರ ಮತ್ತು ಗುರುಗಳ ಮುಖಾಂತರ ವಿಚಾರ ಮಾಡು. ಶರೀರ ಅಂತ ತಿಳ್ಕೊಂಡಿಲ್ಲ, ಇದು ಖರೆ ಐತೆ, ಇದು ವಿಚಾರ ಮಾಡು. ಎಲ್ಲಿಗೆ ಹೋಗಿ ನಿಲ್ತದ ನೋಡು. ಶರೀರ ನಾನಲ್ಲ ಅನಿಸ್ತದ ಇಲ್ಲ ನೋಡು, ತರ್ಕ ಕೊಡ್ತಾರ. ಅರಿಯುವವನು ಅರಿಯಲ್ಪಡುವ ವಸ್ತುವಿಗಿಂತ ಭಿನ್ನ ಇದ್ದಾನೆ. ಶರೀರವನ್ನ ನಾ ತಿಳಿತೀನಿ, ಶರೀರ ನನಗೆ ದೃಶ್ಯದ, ನಾನು ದೃಕ್ಕದೇನಿ, ಆದ್ದರಿಂದ ನಾನು ಶರೀರ ಅಲ್ಲ. ಅಂದ್ರೆ ನಾನು ಅಲ್ಲದ್ದು ಅಷ್ಟು ಅನಾತ್ಮ, ನಾನು ಅನ್ನೋದು ಒಂದೇ ಆತ್ಮ. ಹಬ್ಬ, ಅಂದ್ರೆ ನಾನು ಯಾವುದು ದೃಕ್ಕದ ಅದು ನಾನು, ದೃಶ್ಯ ಇದ್ದಿದ್ದು ನಾನಲ್ಲ. ಅಂದ್ರೆ ದೃಶ್ಯ ಯಾವ್ಯಾವ ಅದಾವ ನೋಡ್ರಿ? ಶರೀರ ದೃಶ್ಯದ, ಇಂದ್ರಿಯಗಳು ದೃಶ್ಯದಾವ, ಮನಸ್ಸು ದೃಶ್ಯದ,
ಮನಸ್ಸು ದೃಶ್ಯದ, ಬುದ್ಧಿ ದೃಶ್ಯದ, ಚಿತ್ತ ದೃಶ್ಯದ, ಅಹಂಕಾರ ದೃಶ್ಯದ. ಇವೆಲ್ಲಕ್ಕೂ ದೃಶ್ಯ ಇದ್ದಿದ್ದೆಲ್ಲವೂ ಅನಾತ್ಮದವು. ಸೋಸ್ರವನ್ನ ಕುತ್ಕೊಡ್ರಿ, ನಿಧಿಧ್ಯಾಸನ ಮಾಡ್ರಿ, ಶಾಸ್ತ್ರ ಹಿಡ್ಕೊಡ್ರಿ ಕೈಯಾಗ. ನಾನು ದೃಕ್ಕಿದ್ದೇನೆ, ನಾನು ದೃಕ್ಕಿದ್ದೇನೆ ಅಂದ್ರೆ ದೃಶ್ಯ ಯಾವುದದ? ಇವೆಲ್ಲವೂ ದೃಶ್ಯದಿದ್ದು ಅನಾತ್ಮ. ಅವನು ಒಗಿರಿ ಹೊರಗೆ, ಆ ದೃಕ್ನಾಗಿಂದ ತೆಗೆದು ಒಗಿರಿ. ದೃಕ್ ಒಂದ ಏನದ? ಅರಿಯುವವನು ಅವನೇ ಪರಮಾತ್ಮ, ಅವನೇ ನಾನು ಇದ್ದೇನೆ, ಅವನೇ ಬ್ರಹ್ಮ ಇದ್ದಾನೆ. ಎರಡು ವಸ್ತು ಇಲ್ಲ. ನೀವು ಗೊತ್ತೈತಿ ಹುಡುಕ್ತಿರಿ ಅಂತ ತಿಳ್ಕೊಂಡು ಅವ ಏನ್ ಮಾಡ್ಯಾನ? ಎಲ್ಲಾ ಸೃಷ್ಟಿ ಮಾಡಿ ನಮ್ಮ ಒಳಗೆ ಹೋಗಿ ಕುಂತ್ಬಿಟ್ಟಾನ ಅವ ದೇವ್ರು. ಆ ದೇವ್ರು ಇವನು ಹುಡುಕ್ತಾರೆ. ಇವ್ರು ಹೋಗಿ ಎಲ್ಲರ ಒಂದ ದೇವಸ್ಥಾನದಾಗಲಿ ಅಥವಾ ಬೆಟ್ಟದ ಮ್ಯಾಗಾಗ್ಲಿ ಅಥವಾ ನದಿ ತೀರದಲ್ಲಿ ಆಗ್ಲಿ ಹುಡುಕ್ತಾರೆ ಇವ್ರು ಹೋಗಿ. ದೇವ್ರ ನನ್ಗೆ ಗೊತ್ತೈತ ಅವ್. ಅದಕ್ಕೆ ಅವ ಏನ್ ಮಾಡಿ, ಯಾರ ಕೈಯಾಗ ಸಿಗಬಾರ್ದು, ಸಿಕ್ಕರೆ ನನಗೆ ನನ್ನ ಕೈ ಬಿಡುದಿಲ್ಲ ಇವ್ರು ಅಂದವನು ಎಲ್ಲಿ ಹೊಕ್ಕೊಂಡು ಕುಂತಾನ್ರಿ ಅವ? ನಮ್ಮ ಅಂತರಾಳದಲ್ಲಿ ಹೊಕ್ಕೊಂಡು ಕುಂತಾನ. ಅವನ್ನ ವಿಚಾರ ಮಾಡ್ಬೇಕಾಗಿತ್ತು. ನಾನು ಯಾರು? ಆ ನಿಜವಾದ ನಾನು ಏನು ದೃಕ್ಕದ ಅದೇ ಭಗವಂತ. ಆತ್ಮೀಯರೇ, ಇದು ವೇದಾಂತದ ಹಿರಿಮೆ, ವೇದಾಂತದ ಆಳ, ವೇದಾಂತದ ಅರಿವು. ಇಲ್ಲಿ ಮಠ ನಮ್ದು ವೃತ್ತಿ ಕೆಲಸ ಮಾಡಬೇಕಾಗ್ತದೆ. Therefore, God and gold cannot be counted as two separate entities. ಅವು ಎರಡು ವಸ್ತುಗಳು ಅದಾವೆ. ಜಗತ್ತು ಮತ್ತು ದೇವರು ಎರಡು ಬೇರೆ ಬೇರೆ ಅದಾವ ಅನ್ನೋದೇ ಭ್ರಮ. Gaudapada emphasized that looking for God separate from world, from that effort will fail. ನೀವು ಅಕಸ್ಮಾತ್ ದೇವರು ಜಗತ್ತಿಗಿಂತ ಬೇರೆ ಅದಾನ ಅಂತ ತಿಳ್ಕೊಂಡು ನೀವು ಹುಡ್ಕಾಕ್ ಹೋದ್ರಿ ಅಂದ್ರೆ ನಿಮ್ಮ ಪ್ರಯತ್ನ ಖುಷಿ ಆಗ್ತದ, ವ್ಯರ್ಥ ಆಗ್ತದ, ಸೋಲ್ತಿರಿ ನೀವು. ವಾಟ್ ಈಸ್ ರಿಕ್ವೈರ್ಡ್ ಈಸ್ ನಾಟ್ ಲುಕಿಂಗ್ ಫಾರ್ ಗಾಡ್ ಎವ್ರಿವೇರ್. ಏನ್ ಬೇಕಾಗೈತಂದ್ರೆ ದೇವರನ್ನ ಎಲ್ಲ ಕಡೆ ಹುಡುಕೊಂತ ಹೋಗ್ಬೇಡ್ರಿ. ಅಪಾರ್ಟ್ ಫ್ರಮ್ ದ ವರ್ಡ್, ಬಟ್ ಲರ್ನಿಂಗ್ ಟು ಲುಕ್ ಅಟ್ ದ ವರ್ಲ್ಡ್ ಇಟ್ ಸೆಲ್ಫ್ ವಿತ್ ಅ ಡಿಫರೆಂಟ್ ಪ್ರಾಸ್ಪೆಕ್ಟಿವ್. ಈ ಜಗತ್ತಿನ ನೀವು ಬೇರೆ ದೃಷ್ಟಿಯಿಂದ, ಶಾಸ್ತ್ರ ಸಮ್ಮತವಾದ ದೃಷ್ಟಿಯಿಂದ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಹೇಳುವಂತ ದೃಷ್ಟಿಯಿಂದ ನೀವು ವಿಚಾರ ಮಾಡಿದಾಗ ಆ ಒಂದು ನಿಮಗ ನೆಲೆ ಸಿಗುತ್ತದ. ನೆಲೆ ನೀ ಯಾರಂತ ತಿಳ್ಕೋ, ತಿಳಿದಲ್ಲೇ ಉಳ್ಕೋ, ಅದೇ ಮೋಕ್ಷ. ಮೋಹದ ಕ್ಷಯವೇ ಮೋಕ್ಷ. ಮೋಹ ಬಿಡ್ರಿ ಅಂತಾರ. ನಾವ್ಯಾಕೆ ಬಿಡೋಣ ಅಂತ ನಾವಂತೀವಿ. ಮೋಹ ಅಂದ್ರೆ ಏನ್ರಿ? ಹೇಳಿದ್ದೆ ನಾ ಹಿಂದೆ. ಮೋಹ ಅಂದ್ರೆ ಏನ್ರಿ? ತಪ್ಪು ತಿಳುವಳಿಕೆ, ಭ್ರಮ. ಯಾರು ಹೇಳಿದ ತಪ್ಪು ತಿಳುವಳಿಕೆ ಅಂತ ಹೇಳಿದ್ರಲ್ಲ? ಗುರುಸಿದಪ್ಪ. ತಪ್ಪು ತಿಳುವಳಿಕೆಯನ್ನು ಬಿಡ್ರಿ ಅಂತಾರ ಅವರು. ಸರಿಯಾದ ತಿಳುವಳಿಕೆಯನ್ನ ಗುರುಮುಖಿಯನ್ನ ವಿಚಾರ ಮಾಡಿ ತಿಳ್ಕೊಡ್ರಿ, ತಿಳಿದಲ್ಲಿ ಉಳ್ಕೊಡ್ರಿ. ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾ ಬುದ್ಧಿ ಅಲ್ಲ, ನಾ ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ನೇತಿ ಮಾಡಿ ಯಾವುದು ಕೇವಲ ದೃಕ್ಕದ ಅದಕ್ಕೆ ದೃಷಿ ಅಂತಾರ. ಆ ದೃಷಿ ನಾನು ಅನ್ನುವಂಥದ್ದು ಯಾರ್ಯಾರಿಗೆ ತಿಳಿದಿಲ್ಲ ಇಲ್ಲಿ ಮಠ ಅವರೆಲ್ಲರೂ ಅಜ್ಞಾನಿಗಳು. ಯಾರು ತಿಳಿದಿರಿ ನೀವೆಲ್ಲರೂ ಜ್ಞಾನಿಗಳೇ. ಕೇವಲ ದೃಕ್ಕದಲ್ಲ, ಅದು ಹೆಂಗದ ನೋಡ್ರಿ. ಅದು ಅರಿವು ಸ್ವರೂಪದ, ಅದು ಇರುವ ಸ್ವರೂಪದ, ಅದು ಆನಂದ ಸ್ವರೂಪದ, ಅದು ನಿತ್ಯ ಅದ, ಅದು ಪರಿಪೂರ್ಣ ಅದ, ಅದು ವ್ಯಾಪಕ ಅದ, ಅದು ಜಗದಗಲ ಮುಗಿಲಗಲದ. ಅದ ನೀವದಿರಿ. ನಮ್ಮ ಸ್ವರೂಪವನ್ನ ತಿಳಿಸಿಕೊಟ್ಟು ನಮಗ ಆನಂದವನ್ನ ಉಂಟಾಗುವಂಗ ಮಾಡ್ತಾನ ಸದ್ಗುರು. ಅವ ಏನು ಹೊಸದಾಗಿ ತಂದು ಕೊಡುದಿಲ್ಲ ಆತ್ಮೀಯರೇ ಆತ್ಮತತ್ವವನ್ನ. ನೀವು ತಪ್ಪು ತಿಳ್ಕೊಂಡಿದ್ದನ್ನ ಸರಿಯಾದ ತಿಳುವಳಿಕೆ ತಂದು ಕೊಟ್ಟು ಅವ ಏನ್ ಮಾಡ್ತಾನ? ನಿಮಗ ಆನಂದದ ಕಡಲಲ್ಲಿ ಮುಳುಗಿಸ್ತಾನ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹಿಂಗಾಗ್ತದ. ಉಳಿದಿದ್ದ ವ್ಯವಹಾರ ಎಲ್ಲ ಹಂಗ ಇರ್ತದ. ತಿಳುವಳಿಕೆ ಒಳಗಷ್ಟ ಫರ್ಕ್. ಆತ್ಮೀಯರೇ ಒಪ್ಕೊಡ್ರಿ, ಇವತ್ತರ ಒಪ್ಕೊಡ್ರಿ, ನಾಳೆ ಒಪ್ಕೊಡ್ರಿ, ಶಾಸ್ತ್ರ ಇಷ್ಟ ಅದ, ಇದಕ್ಕಿಂತ ಹೆಚ್ಚಿಗೆ ಇಲ್ಲ.
ಹಿಂಗ ಘಂಟಾಘೋಷವಾಗಿ ಹೇಳುವಂಥವ್ರು ಬೇಕು. ಅವಾಗ ಹರಿತೈತಿ ಅಜ್ಞಾನದ ಪರದೆ, ಹಂಗ ಹರಿಯಂಗಿಲ್ಲ ಅದು. ನೀನು ಕೇವಲ ದೃಷ್ಟಿ ಮಾತ್ರ ಇದ್ದೀಯ, ನೀನೇ ಬ್ರಹ್ಮ ತತ್ವಮಸಿ, ಅದೇ ನೀನಿದ್ದೀಯಪ್ಪ, ಅದೇ ಭಗವಂತನ ನೀನು ಅದಿ ಅಂತ ಯಾವಾಗ ತಿಳ್ಕೊತೀರಿ ಆ ಕ್ಷಣವೇ ಆವಿರ್ಭಾವ ಆಗ್ತದ, ಆನಂದ ಆವಿರ್ಭಾವ ಆಗ್ತದ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರ ಯಾವುದೋ ಒಂದು ದೋಷದ, ಮಲದೋಷ ಆಗ್ಲಿ ವಿಕ್ಷೇಪ ದೋಷ ಆಗ್ಲಿ ಅದ ಅಂತ ತಿಳ್ಕೊಬೇಕು. ಯಾವುದೋ ಒಂದು ಸಾಧನೆ ನಮ್ದು ಕಡಿಮೆ ಅದ. ಎಲ್ಲರಿಗೂ ಸಾರ್ವತ್ರಿಕವಾದ ಅನುಭವವನ್ನ ಹೇಳ್ತಾರೆ ಇಲ್ಲಿ, ವೈಯಕ್ತಿಕವಾದ ಅನುಭವಗಳನ್ನ ಹೇಳುವುದಿಲ್ಲ ವೇದಾಂತ. ಜಗತ್ತನ್ನು ನೋಡುವಂತ ದೃಷ್ಟಿಕೋನ ಬದ್ಧೆ ಆಗ್ತದ ಅಂತ. then it will be known that when what is mistaken as a word is only Brahman. ಅವಾಗ ಗೊತ್ತಾಗ್ತದ ತಪ್ಪು ತಿಳುವಳಿಕೆ ಒಳಗೆ ಏನ್ ತಿಳ್ಕೊಂಡಿದ್ವಿ ಜಗತ್ತಂತ ತಿಳ್ಕೊಂಡಿದ್ವಿ, ಆ ತಪ್ಪು ತಿಳುವಳಿಕೆನ ತೆಗೆದ್ರೆ ಇದೇ ಜಗತ್ತು ಬ್ರಹ್ಮ ಆಗ್ತದ. ಈ ಶರೀರವೇ ಬ್ರಹ್ಮ ಆಗ್ತದ. ತಪ್ಪು ತಿಳುವಳಿಕೆ ಒಂದು ತೆಗಿಬೇಕಷ್ಟ. ನಮ್ಗೆ ಅಜ್ಞಾನ ಒಂದ ನಮ್ಗೆ ಕಾಡಾಗತೈತಿ. ಭ್ರಮ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ ಎದುರು ಹೋಗ್ತದೆ, ಎದರಿಂದ ಹೋಗ್ತದೆ? ನನ್ನ ಸ್ವರೂಪವನ್ನು ತಿಳಿಯೋದ್ರಿಂದ ಅಜ್ಞಾನ ಓಡಿ ಹೋಗ್ತದೆ. ಬೆಳಕನ್ನ ತರೋದ್ರಿಂದ ಕತ್ತಲೆ ಹೇಳ ಹೆಸರಿಲ್ದಂಗೆ ಓಡಿ ಹೋಗ್ತದೆ. ಎಲ್ಲಿ ಓಡೋಗ್ತದೆ? ಅದು ಬೆಳಕಿನ ಸ್ವರೂಪ ಆಗ್ತದೆ, ಎಲ್ಲಿ ಓಡೋಗುದಿಲ್ಲ. ಕತ್ತಲ ಕೋಣೆ ಬೆಳಕು ತಗೊಂಡು ಹೋದ್ರಿ, ಕತ್ತಲ ಎಲ್ಲಿ ಹೋತು? ಅದು ಬೆಳಕಾತು. ಹಂಗಾಗ್ತದೆ. ಇಟ್ ಇಸ್ ಲೈಕ್ ಲುಕಿಂಗ್ ಅಟ್ ಸಮ್ ಪ್ಯಾಟರ್ನ್ ಆರ್ ಎ ಶೀಟ್ ಆಫ್ ಪೇಪರ್ ಅಂಡ್ ಸೀಯಿಂಗ್ ಎ ಡಿಫೈನ್ಡ್ ಪಿಕ್ಚರ್ ಆಫ್ಟರ್ ಸಮ್ ಟೈಮ್. ವಾಟ್ ಈಸ್ ವರ್ಲ್ಡ್ ಫಾರ್ ಅನ್ ಇಗ್ನರೆಂಟ್ ಪರ್ಸನ್ ಈಸ್ ಬ್ರಹ್ಮನ್ ಫಾರ್ ವೈಸ್ ಪರ್ಸನ್. ಯಾರ ಅಜ್ಞಾನಿಗಳಿಗೆ ಜಗತ್ತ ತೋರಾಗತೈತಿ, ಅದು ಅದೇ ಜಗತ್ತು ಜ್ಞಾನಿಗಳಿಗೆ ಬ್ರಹ್ಮ ಆಗಿ ತೋರಾಗತ್ತದ. ನೋಡ್ರಿ ಹೆಂಗದ ನೋಡ್ರಿ ಮಾತು. ಆದ್ದರಿಂದ ಕಾರ್ಯಕಾರಣ ಭಾವ ಅನ್ನೋದು ಇಲ್ಲ, ಭೇದ ಅನ್ನೋದು ಇಲ್ಲ. ಭೇದ ಅನ್ನೋದು ಭ್ರಮ ಅದ, ಅಭೇದ ಅನ್ನೋದು ಸತ್ಯದ ಅಂತ ತಿಳ್ಕೊಂಡು 53ನೇ ಕಾರಿಕೆ ಒಳಗೆ ಹೇಳಿದ್ರು. ಇನ್ನು 54ನೇ ಕಾರಿಕೆಯನ್ನ ನೋಡೋಣ. ಏವಂ ನ ಚಿತ್ತಜಾ ಧರ್ಮಾತ್ ಚಿತ್ತಂ ವಾಪಿ ನ ಧರ್ಮಜಯಂ ಏವಂ ಫೇತು ಫಲಾಂ ಜಾತಿಂ ಪ್ರವಿಶಂತಿ ಮನೀಷಿಣಃ. ದುಂಡಪ್ಪ ಅವ್ರು ಬಂದಾರಲ್ರಿ? ದುಂಡಣ್ಣ ಹಲೋ, ಇಲ್ಲಿ ಲಗ್ನಕ್ ಬಂದೇನ್ರಿ. ಲಗ್ನಕ್ಕೆ ಹೋಗಿರೇ? ಸರಿ. ಹ್ಞೂನ್ರಿ, ನಿನ್ನೆನ ಬ್ಯಾರೆ ಊರಿಗೆ ಬಂದಿತ್ತು. ಫೋನ್ ಹಚ್ಚಕತ್ತೀನಿ, ಇಲ್ಲ, ನಾ ಇದನ್ನ ಓದಿಲ್ಲ, ಅವ್ರ ಕೈ ಆಗೈತೆ ಅದ. ಲಗ್ನಕ್ ಬಂದೇನಿ. ಸರಿ. ಶಬ್ದಾರ್ಥ ನೋಡು. ಏವಂ ನ ಚಿತ್ತಜಾ ಧರ್ಮ. ಏವಂ ಆದ್ದರಿಂದ, ಧರ್ಮಾಹ ನ ಚಿತ್ತಜಾ. ಧರ್ಮಾಹ ಅಂದ್ರೆ ಜೀವರುಗಳು, ಬರ್ಕೋಬೇಕು. ಜೀವರುಗಳು ಚಿತ್ತಜಾ ನ ಚಿತ್ತಜಾ ಆರ್ ನಾಟ್ ಬಾರ್ನ್ ಆಫ್ ಕಾನ್ಶಿಯಸ್ನೆಸ್. ಜೀವರುಗಳು ಅರಿವಿನಿಂದ, ಚಿತ್ತ ಅಂದ್ರೆ ಅರಿವು ತೋರಿ, ಚಿತ್ತ ಅಂದ್ರೆ ಅರಿವು. ಜೀವರುಗಳು ಅರಿವಿನಿಂದ ಹುಟ್ಟಿರುವುದಿಲ್ಲ. ಅರಿವು ಒಂದು ಬೇರೆ, ಜೀವರು ಬೇರೆ. ಜೀವರು ಅಂದ್ರೆ ಅರಿವು, ಅರಿವು ಅಂದ್ರೆ ಜೀವ, ಎರಡು ಒಂದೇ ವಸ್ತು ಅನ್ನುವುದನ್ನ ಒತ್ತು ಕೊಟ್ಟು ಹೇಳಾಕತ್ತಾರ ನೋಡ್ರಿ ಗೌಡಪಾದಾಚಾರ್ಯ. ನವಾ ಅಪಿ ಚಿತ್ತಂ. ಜೀವರುಗಳು ಅರಿವಿನಿಂದ ಹುಟ್ಟಿಲ್ಲ. nor is the consciousness born out of jivas. ನವಾ ಅಪಿ ಚಿತ್ತಂ ಧರ್ಮಜಂ. ಇಲ್ರಿ, ಜೀವರುಗಳಿಂದ ಅದು ಚೇತನ ಹುಟ್ಟೈತೇನು? ಚೇತನದಿಂದ ಜೀವರು ಹುಟ್ಟಿಲ್ರಿ. ಆದ್ರ ಜೀವರಿಂದ ಚೇತನ ಹುಟ್ಟೈತಿ ಅಂತೀರೇನು? ಅದು ಇಲ್ಲ ಅಂತಾರೋ. ಜೀವರಿಂದನೂ ಚೇತನ ಹುಟ್ಟಿಲ್ಲ, ಚೇತನದಿಂದ ಜೀವರು ಹುಟ್ಟಿಲ್ಲ. ಏವಂ ಹೀಗೆ ಮನೀಷಿಣ ಜಾಣರು,
ವಿಚಾರವಂತರು. ಮನನಾತ್ ತ್ರಾಯತೆ ಇತಿ ಮುನಿ ಮನೀಷಿನಃ ವೈಸ್ ಮೆನ್ ಪ್ರವಿಶಂತಿ ಕಮ್ ಟು ದ ಕನ್ಕ್ಲೂಷನ್. ಪ್ರವಿಶಂತಿ ಅಂದ್ರೆ ನಿರ್ಣಯ ಮಾಡಿದ್ದಾರೆ. ಜಾಣರು, ವಿವೇಕಿಗಳು, ಜ್ಞಾನಿಗಳು, ಮನೀಷಿನಾರು ಅವ್ರು ಏನ್ ಮಾಡ್ಯಾರ? ತೀರ್ಮಾನ ಮಾಡ್ಯಾರ. ಪ್ರವಿಶಂತಿ ಅಂದ್ರೆ ಏನು? ಡಿಕ್ಲೇರ್ ಮಾಡ್ಬಿಟ್ರ. ಡಿಸಿಷನ್, ಫೈನಲ್ ಡಿಸಿಷನ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಮಾಡ್ಯಾರ. ಏನು? ಹೇತು ಫಲ ಅಜಾತಿಂ, ದ ಬರ್ತ್ಲೆಸ್ನೆಸ್ ಆಫ್ ಬೋತ್ ದ ಕಾಸ್ ಅಂಡ್ ಇಫೆಕ್ಟ್. ಕಾರ್ಯಕಾರಣ ಭಾವ ಅದು ಇಲ್ಲ, ಹುಟ್ಟೇ ಇಲ್ಲ ಅಂತಾರೋ. ಕಾರ್ಯಕಾರಣ ಭಾವ ಹೇತು ಫಲ ಅಜಾತಿ, ಹುಟ್ಟೇ ಇಲ್ಲ. ಹೇತು ಅಂದ್ರೆ ಕಾರಣ, ಫಲ ಅಂದ್ರೆ ಕಾರ್ಯ. ಈ ಹೇತು ಅಂದ್ರೆ ಹೇತು ಫಲ ಅಜಾತಿ ಅಂತಂದ್ರೆ ಕಾರ್ಯಕಾರಣ ಭಾವವನ್ನ ಅದು ಹುಟ್ಟೇ ಇಲ್ಲ, ಆ ಭಾವನೆ ಹುಟ್ಟಿಲ್ಲ. ಭ್ರಮೆಯಿಂದ ಹಂಗ ತೋರಿ ಅದ. ಇದು ಎಷ್ಟು ಶಬ್ದಾರ್ಥ. ಇಲ್ಲಾಂದ್ರೆ ವಿಸ್ತಾರವಾದ ಅರ್ಥವನ್ನ ನೋಡೋಣ. ದ ಆಬ್ಜೆಕ್ಟ್ಸ್ ಆರ್ ನಾಟ್ ಬಾರ್ನ್ ಔಟ್ ಆಫ್ ಕಾನ್ಶಿಯಸ್ನೆಸ್. ಅರಿವಿನಿಂದ ಯಾವ ವಸ್ತು ಹುಟ್ಟಿಲ್ಲ. ನಾರ್ ದೀಸ್ ದ ಕಾನ್ಶಿಯಸ್ನೆಸ್ ಬಾರ್ನ್ ಔಟ್ ಆಫ್ ಆಬ್ಜೆಕ್ಟ್ಸ್. ಆ ಅರಿವು ಬೇರೆ ಜೀವಗಳಿಂದ ಹುಟ್ಟಿಲ್ಲ. ಜೀವರು ಹುಟ್ಟಿಲ್ಲ ಅರಿವಿನಿಂದ, ಅರಿವನ್ನು ಹುಟ್ಟಿಲ್ಲ ಜೀವರಿಂದ, ಪರಸ್ಪರ. Thus, the wise people arrive at a birthlessness of both the cause and effect. ಕಾರ್ಯಕಾರಣ ಅಜಾತಿಯ ಹತ್ತಿರ ವೈಸ್ ಮೆನ್ ಅಂದ್ರೆ ಜಾಣರು, ಮನುಷ್ಯನಃ ವಿವೇಕಿಗಳು ಆ ತಮ್ಮ ಒಂದು ನಿರ್ಧಾರವನ್ನ ಮಾಡಿರುತ್ತಾರೆ ಅಂತ ಹೇಳ್ತಾರೆ ನೋಡ್ರಿ. ಇನ್ ದಿಸ್ ಮ್ಯಾನರ್ the objects of the world are not born out of consciousness. ಈ ಜಗತ್ತು ಏನದ? ಹುಟ್ಟಿಲ್ಲಪ್ಪ. ಈ ಜಗತ್ತು ಬ್ರಹ್ಮನ ಐತಿ. ಇದು ಹುಟ್ಟಿಲ್ಲ ಅಂತಂದಾಗ ಏನಂದಂಗ ಆತಿದು? ಸ್ವಲ್ಪ ವಿಚಾರ ಮಾಡ್ರಿ. ದಿವ್ಯಾನಂದ್ರು ಈ ಜಗತ್ತು ಹುಟ್ಟಿಲ್ಲ ಅಂದ್ರೆ ಇದೇನಾಗ್ತದೆ? ಇದೇನಾತ? ಈಗ ತೋರೋದು ಏನಾತು? ಇದರ ನಾಮರೂಪ ಮಾಯಾಂಶ ತೆಗೆದು ಬಿಟ್ರಿ ಅಂದ್ರೆ ಅಜ್ಞಾನ ಹೋತಂದ್ರೆ ಅದು ಹೋಗ್ತದೆ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಏನದ ಇದು? ಜಗತ್ತು ಚೇತನದ. ಹಂಗಾರೆ ಚೇತನ ಎಂದ್ರ ನಾಶ ಆಗತ್ತೇನ್ರಿ? ಇಲ್ರಿ, ನಾಶ ಆಗಲ್ರಿ. ಹಂಗಾರೆ ಇದು ಪ್ರಳಯ ಆಗತ್ತೇನೆ ಯಾವಾಗಾರ? ಆಗಲ್ರಿ, ಅಜರ ತೋರ್ತತ್ ಅಷ್ಟೇ. ಪ್ರಳಯ ಆಗುದಿಲ್ಲ. ಬೀಜ ರೂಪಕ್ಕೆ ಹೋಗ್ಬೋದು, ವ್ಯಕ್ತ ಅವ್ಯಕ್ತ, ವ್ಯಕ್ತ ಅವ್ಯಕ್ತ ಆಗ್ಬೋದು. ಇದು ನಾಶ ಆಗುದಿಲ್ಲ. ಹೆಂಗ ಬ್ರಹ್ಮ ಅವಿನಾಶಿ ಅದಾನ, ನಿಮ್ಮ ಅಜ್ಞಾನ ಹೋತು ಅಂದ್ರೆ ಇದು ತೋರೋದಿಲ್ಲ ಅಷ್ಟೇ. ಅಜ್ಞಾನ ಕಾರಣ ಆಗ್ಯದ ತೋರಾಕದಕ್ಕೆ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಾಕ ಏನ್ ಕಾರಣ ಐತನ? ಬೆಳ್ಳಲ್ಲೇ ಬೆಳ್ಳಿ ಅಜ್ಞಾನ ಕಾರಣ. ಬೆಳ್ಳಿ ಅಜ್ಞಾನ ಕಾರಣ. ಜಗತ್ತು ತೋರಾಕ ಏನ್ ಕಾರಣ? ಜಗತ್ತಿನ ಅಜ್ಞಾನ ಕಾರಣ. ಜಗತ್ತಿನ ಅಜ್ಞಾನ ಕಳ್ಕೊಳ್ಳೋದೇ ಶ್ರವಣ ಮನನ ನಿದ್ಯಾಸಿಂದ ಹೋತಂದ್ರ ಏನು ಏನು ಏನ್ ಕಾಣ್ತದಲ್ಲಿ? ಚೇತನದ ಕಾಣ್ತದ. ಮತ್ತ ಅದು ಪ್ರಳಯ, ಹುಟ್ಟು, ಸಾವು ಐತೇನ ಅದಕ್ಕೆ ಏನ್ರ? ಇಲ್ಲ ನೋಡ್ರಿ. ಒಂದು ತಪ್ಪು ಮಾಡಿದ್ವಿ, ಹುಟ್ಟು ಸಾವು ಐತೆ ಅಂದ್ವಿ ಅಂತಂದ್ರ ಪ್ರಳಯ. ಈಗ ಯುದ್ಧ ಆಗತ್ತದ, ಗ್ಯಾಸ್ ಸಿಗಬಲ್ದು, ನಾಶ ಆಗ್ತದ, ಜನಸಂಖ್ಯೆ ಕಮ್ಮಿ ಆಗ್ತದ, ಧಾರಣಿ ಹೆಚ್ಚಿಗೆ ಆಗ್ತವ, ಆಹಾಕಾರ ಚಲೋ ಆಗ್ತದ. ಇದೆಲ್ಲ ಬ್ರಹ್ಮದಾಗ ಐತೇನ್ರಿ? ಇದು ಇಲ್ಲ. ಬ್ರಹ್ಮದಾಗ ಇದ್ರ ಅಂಶ ಲವಲೇಶ ಇಲ್ಲ. ಸ್ವಪ್ನವತ್ ಇಷ್ಟು ಗಟ್ಟಿ ನಿಲುವು ಬರ್ಬೇಕು ನೋಡ್ರಿ. ನಾವು ದಿನ ಪೇಪರ್ ತೆಗೆದು ನೋಡ್ತೀವಿ, ಎಲ್ಲಿಗೆ ಬಂತು ವಾರ ಅಂತೀವಿ ನಾವು. ಅದು ಸತ್ಯತ್ವ ಬುದ್ಧಿ ಇಟ್ಕೊಂಡೇವ, ಮಿಥ್ಯಾ ಬುದ್ಧಿ ಇಟ್ಕೊಂಡೇವ ನಾವು. ಸತ್ಯತ್ವ ಬುದ್ಧಿ ಇಟ್ಕೊಂಡು ನೋಡ್ತೇವೆ. ಮತ್ತೆ ಎಲ್ಲಿ ಮಠ ನಾವು ಜ್ಞಾನಿ, ಅಲ್ಲಿ ಮಠ ಜ್ಞಾನಿಗಳೇನ್ರಿ ನಾವು? ಹಂಗ ನೋಡಿದ್ವಿ ಅಂದ್ರ ಇಲ್ರಿ. ಅಜ್ಞಾನದ ಲೇಷ ಐತೆ ಅಂತ ಅರ್ಥ. ಅಜ್ಞಾನ ಹೋಗೇತ್ ಬಿಡ್ರಿ. ಬ್ರಹ್ಮ ಅನ್ನೋದು ಖಾತ್ರಿ ಆಗ್ಯದ, ಆದ್ರೆ ನಿಷ್ಠೆ ಉಳಿದಿಲ್ಲ, ಅಂಶ ಉಳ್ದದ. ಕರ್ಪೂರ ಡಬ್ಬಿ ಒಳಗಿನ ಕರ್ಪೂರ ತೆಗದದ, ಆದ್ರೆ ಕರ್ಪೂರ ವಾಸನೆ ಇಲ್ಲ, ಉಳ್ಕೊಂಡ್ ಕುಂತದ. ಅದಕ್ಕೆ ಆಹಾ ಊಹು, ಮಗ ಮಾತು ಕೇಳಿಲ್ಲ, ಸೊಸಿ ಮಾತು ಕೇಳಿಲ್ಲ, ಅದು ಹಂಗಾತು, ಇದು ಹಿಂಗಾತು. ಎದಕ್ ಬೇಕ್ರಿ? ಜ್ಞಾನ ಆದ್ಮೇಲೆ ಎಲ್ಲ ಮಿಥ್ಯಾ ಅದು ಬಿಟ್ಬಿಡ್ರಿ. ಅದು ಹಂಗಾಗ್ಬೇಕು, ಹಿಂಗಾಗ್ಬೇಕು. ನಿಮ್ಮ ಮನುಷ್ಯನ ತಕ್ಕ ಆತಂದ್ರೆ ಹಾ ಅನ್ನೋದು, ಮನುಷ್ಯನ ವಿರುದ್ಧ ಆತಂದ್ರೆ ಹೂ ಅನ್ಕೊಂಡ್ಕೊಂಡಿರೋದು. ಇನ್ನು ಎಷ್ಟು ಮಾಡೋದು ಇದನ್ನೇ.
ನಿಧಿಧ್ಯಾಸನ ಮಾಡ್ಬೇಕು, ಮನನ ನಿಧಿಧ್ಯಾಸನ ಮಾಡ್ರಿ. ಇಲ್ಲಾಂದ್ರೆ ಅಲಾತ ಶಾಂತಿ ಪ್ರಕರಣವನ್ನು ಓದ್ರಿ, ದಿನ 5 ಶ್ಲೋಕ ಓದ್ರಿ. ನಯೇತಿ ವೇದಾಂತ ಚಿಂತೆಯ ಆ ಜೀವನ ಪರ್ಯಂತರ ವೇದಾಂತ ಚಿಂತನವನ್ನು ಬಿಡಬಾರದು. ಗುರುಗಳು ನಮಗೆ ತಗೊಂಬಂದ ಸ್ವರೂಪಕ್ಕೆ ನಿಲ್ಲಿಸ್ತಾರ. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿಹಾರ ಅಂದಿ ಬಂದ್ರ ಮತ್ತು ಎಲ್ಲಿದ್ದು ಪೇಪರ್ನಾಗ ಏನೈತಿ ನೋಡು, ಟಿವಿಯಾಗ ಏನೈತಿ ನೋಡು, ಬರೋರಿದ್ದು ಬಂದ್ರೇನ್ ನೋಡು, ಹೋಗೋರಿದ್ರು ಹೋದ್ರೇನ್ ನೋಡು, ಚಾಲು ಆತ್ ನಮ್ಮ ವ್ಯವಹಾರ. ಲೌಕಿಕ ಬಂದ್ವಿ. ಲೌಕಿಕ ಬಂದ್ವಿ ಅಂದ್ರೆ ಭ್ರಮದಾಗ ಅದೇವ, ಜ್ಞಾನದಾಗ ಅದೇವ? ಬ್ರಹ್ಮದಾಗ ಭ್ರಮದಾಗ ಅದೇವಿ. ಭ್ರಮದಾಗ ಸುಖ ಐತೇವ, ಬ್ರಹ್ಮದಾಗ ಸುಖ ಐತೆ? ಬ್ರಹ್ಮದಾಗ ಐತ್ರಿ. ಮತ್ತೆ ಗುರ್ತಿ ಸೇವೆ ಅಂದ್ಮ್ಯಾಗ ಇರಾಕ್ ಯಾಕೆ ಒಲ್ವಿ? ಅಲ್ಲಿಂದ ಮತ್ತ ಸ್ಪ್ರಿಂಗ್ ಇತ್ಲಾಗ ಬಂದ್ಬಿಡ್ತಲ್ರಿ ಅಜರ್. ಕಾಗಿಗೆ ಗುಡ್ಡಿ 2 ಕಣ್ಣು ಒಂದ. ಹಂಗ ಇವ ಜೀವ ಏನಾಗೈತಿ, ರೂಢ ಆಗ್ಬಿಟ್ಟೈತಿ ಇವ. ಅದ ಕಾಗಿನ ಶ್ರೇಷ್ಠ ಅಂದಂಗ್ರಿ. ಗುಡ್ಡಿ ಇತ್ತಾಗ ಹೊಳಸ್ತಂದ್ರೆ ಇತ್ತಾಗ ಲೌಕಿಕ ಆಗ್ಬಿಡ್ತಾನ ಮನುಷ್ಯ. ಗುಡ್ಡಿ ಹತ್ತಾಗ ಹೊಳಸಿದ್ನಂದ್ರೆ ಹಂಗಾಗ್ಬಿಡ್ತೈತಿ. ಮತ್ತೊಂದ್ ಏನದ ರೀ, ಈ ಅಧ್ಯಾತ್ಮ ವಿದ್ಯೆಯನ್ನ ತಿಳ್ಕೊಂಡು ಅದನ್ನ ಗಟ್ಟಿ ಮಾಡ್ಕೊಂಡು ನಾವ್ ಇದ್ವಿ ಅಂದ್ರ ಅದರ ಪರಿಣಾಮ ಎದುರಿಗಿದ್ದವ್ರ ಮ್ಯಾಗ ಡೆಫಿನೆಟ್ಲಿ ಆಗ್ತದೆ. ಎದುರಿಗಿದ್ದವ್ರ ಮ್ಯಾಗ ಡೆಫಿನೆಟ್ಲಿ ಆಗ್ತದೆ. ನಮ್ದು ನಿಯತ್ತ ನಾವು ಕಳ್ಕೋಬಾರ್ದು, ಸಿಟ್ಟಿಗೆ ಹೇಳಕ್ ಹೋಗ್ಬಾರ್ದು. ಅಂದ್ರೆ ಅದು ನಮ್ದು ಏನೋ ಮಾಡ್ಯಾನ ಇವ ಸಾಧನೆ ಅನ್ನೋದು ಗೊತ್ತಾಗ್ತದೆ. ಏನಪ್ಪಾ ಇಂಥ ವ್ಯಕ್ತಿ ಅದಾನಲ್ಲ ಇವ, ಏನು ಸಿಟ್ಟ ಹೇಳಂಗಿಲ್ಲಲ್ಲ, ಅದು ನಮ್ಮಲ್ಲಿ ಕಂಡು ಬರ್ಬೇಕು. ಇನ್ ದಿಸ್ ಮ್ಯಾನರ್ ದ ಆಬ್ಜೆಕ್ಟ್ಸ್ ಆಫ್ ದ ವರ್ಲ್ಡ್ ಆರ್ ನಾಟ್ ಬಾರ್ನ್ ಔಟ್ ದ ಕಾನ್ಶಿಯಸ್. ಜಗತ್ತಿನ ವಸ್ತುಗಳು ಆ ಆತ್ಮನಿಂದ ಹುಟ್ಟಿಲ್ಲ. ಮ್ಯಾಟರ್ ಈಸ್ ನಾಟ್ ಬಾರ್ನ್ ಔಟ್ ಕಾನ್ಶಿಯಸ್ನೆಸ್, ನಾರ್ ದ ಕಾನ್ಶಿಯಸ್ ಈಸ್ ನಾಟ್ ಬಾರ್ನ್ ಔಟ್ ಮ್ಯಾಟರ್. ಅರಿವಿನಿಂದ ದ್ರವ್ಯ ಹುಟ್ಟಿಲ್ಲ, ದ್ರವ್ಯದಿಂದ ಅರಿವು ಹುಟ್ಟಿಲ್ಲ. ಅರಿವು ಹುಟ್ಟೈತೇನ್ರಿ ಅಂತಾರ ನೈಯಾಯಿಕರು. ಅರಿವು ಹುಟ್ಟೈತಂತಾರ ಅವ್ರು. ಅಡಿಕೆ ಎಲಿ ಸುಣ್ಣ ಹಾಕೊಂಡು ಬಾಯಾಗ ಹಾಕೊಂಡ್ರೆ ಕೆಂಪು ಬಣ್ಣ ಹೆಂಗ್ ಹುಡ್ತೈತಲ್ಲ ಹೊಸಾದು, ಕೆಂಪು ಬಣ್ಣ ಎಲೆಯಾಗ ಐತೋ, ಕೆಂಪು ಬಣ್ಣ ಅಡಿಕೆಯಾಗ ಐತೋ, ಕೆಂಪು ಬಣ್ಣ ಸುಣ್ಣದಾಗ ಐತ್ರಿ? ಎಲ್ಲೂ ಇಲ್ಲ. ಆದ್ರೆ ಅದು ಹೊಸದಾಗಿ ಹುಡ್ತು ಅಂತಾರಲ್ಲ, ಹಂಗ ಈ ಜೀವ ಮತ್ತು ಜಗತ್ತು ಅನ್ನುವಂಥದ್ದು ಏನದ, ಇದು ಹೊಸದಾಗಿ ಹುಟ್ಟ್ಯದ ಅಂತಾರ ಅವ್ರು. ಅರಿವು ಅನ್ನುವಂಥದ್ದು ಇದು ಹೊಸದಾಗಿ ಹುಟ್ಟೈತಿ ಅಂತಾರ ನೈಯಾಯಿಕರು. ನಾವೇನಂತೀವಿರಿ, ಅರಿವಿನಾಗ ಎಲ್ಲ ಕಲ್ಪಿತವಾಗಿ ತೋರಾಗತೈತಿ ಜಗತ್ತು ಅಂತ ನಾವ್ ಅಂತೀವಿ. ಅದಕ್ಕ ಅರಿವು ಕಾರಣವಾದಿಗಳು ನಾವು, ಅವರು ಜಡ ಕಾರಣವಾದಿಗಳು ನೈಯಾಯಿಕರು. ಜಡ ಕಾರಣ ಅಂತಾರ, ನಾವು ಎಲ್ಲದಕ್ಕೂ ಜಡ ಚೇತನಕ್ಕೂ ಚೇತನವೇ ಕಾರಣ ಅಂತ ನಾವ್ ಹೇಳ್ತೇವಿ. ಇಷ್ಟು ವ್ಯತ್ಯಾಸ ಅದ ನೋಡ್ರಿ, ನೈಯಾಯಿಕರಿಗೂ ನಮಗೂ ವ್ಯತ್ಯಾಸ. ನಥಿಂಗ್ ಈಸ್ ಬಾರ್ನ್ ಔಟ್ ಆಫ್ ಸೆಕೆಂಡ್ ಥಿಂಗ್. ಆ ಇರುವಂತಹ ಬ್ರಹ್ಮ ವಸ್ತುವಿನಿಂದ ಏನೇನು ಹುಟ್ಟಿಲ್ಲ. ಅಜಾತವಾದವನ್ನ ಹೇಳಕ್ ಹೊಂಟಾರ. ಅಂತಃಕರಣ ಪರಿಪಕ್ವ ಇದ್ರೆ ತಿಳಿತು. ಹುಟ್ಟು ಅನ್ನೋದ ಸುಳ್ಳದ, ಭ್ರಮ ಅದ, ಕಲ್ಪಿತದ. ದ ವರ್ಲ್ಡ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಔಟ್ ಆಫ್ ಬ್ರಹ್ಮನ್. ಜಗತ್ತು ಬ್ರಹ್ಮದಿಂದ ಹುಟ್ಟಿಲ್ಲ. ಅದು ಜಗತ್ತ ಏನದ, ಬ್ರಹ್ಮನ ಐತಿ ಜಗತ್ ಅಂತ ನೀ ಅನ್ನಾಗತ್ಯಪ್ಪ ಅಂತಾರ. ದೇರ್ ಇಸ್ ಓನ್ಲಿ ಬ್ರಹ್ಮನ್. ಅಲ್ಲಿ ಏನದ, ಪರಮಾತ್ಮ ವಸ್ತು, ಬ್ರಹ್ಮ ವಸ್ತು ಅಂದದ. ಯಾವಾಗ? ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್, ಇನ್ ದ ಫ್ಯೂಚರ್, ಅಂಡ್ ದ ವರ್ಲ್ಡ್ ಈಸ್ ನಾಟ್ ಓನ್ಲಿ ಅನ್ ಅಪಿಯರೆನ್ಸ್, ಇಟ್ ಇಸ್ ಬ್ರಹ್ಮನ್. ಯಾವಾಗ ತೋರಾಗತ್ತೆ? ಇದು ತೋರು ಹೊತ್ನಾಗೂ ಬ್ರಹ್ಮದ. ಹಿಂದೂ ಬ್ರಹ್ಮ ಇತ್ತು, ಈಗೂ ಬ್ರಹ್ಮದ, ಮುಂದೂ ಬ್ರಹ್ಮ ಇರ್ತದ. ಒಂದಿಲ್ಲ ಒಂದ್ ದಿವಸ ಈ ಜಗತ್ತು ನಾಶ ಆಗತ್ತೆ ಅಂತಾರಲ್ಲ, ಆ ವಾದ ಅಲ್ಲ ನಮ್ಮದು. ಇದು ಯಾವಾಗಲೂ ಬ್ರಹ್ಮ ಸ್ವರೂಪ ಅದ, ಇದು ನಿತ್ಯ ಅದ. ಎಲ್ಲಿ ಮಠ ಭ್ರಮ ಅದ ಅಲ್ಲಿ ಮಠ ಜಗತ್ ತೋರ್ತದ. ಭ್ರಮ ಇಲ್ಲ, ಆ ಜಗತ್ ತೋರುದಿಲ್ಲ. ಕಲಾಸ್ ಏನದ? ಬ್ರಹ್ಮವೇ ಇದೆ. ಭ್ರಮದಿಂದ ಜಗತ್ತಾಗಿ ತೋರಾಗತ್ತದ. ಅದು ಬ್ರಹ್ಮವೇ ಇದೆ. ಭ್ರಮೆಯಿಂದ ನಮಗೆ ಜಗತ್ತಾಗಿ ತೋರ. ನೀ ಬ್ರಹ್ಮ ಅಂತ ಕಳ್ಕೋ ಸಾಕ. ಅದ ನೋಡೋಣ, ಜಗತ್ ಮುಂದೆ ಐತೆ ಏನಿಲ್ಲ ವಿಚಾರ ಮಾಡೋಣಂತ. ನಿನ್ನ ಶರೀರ ಐತೆ ಇಲ್ಲ ಆಮ್ಯಾಗ ವಿಚಾರ ಮಾಡೋಣಂತ. ಮತ್ತೆ ಭ್ರಮ ಕಳ್ಕೋ. ಬ್ರಹ್ಮ ಕಳ್ಕೊಳ್ಳೋದು ಒಂದೇ ನಮ್ ಕೆಲಸ. ಅಜ್ಞಾನ ನಾಶ ಮಾಡ್ಕೊಳ್ಳೋದು ಒಂದೇ ಕೆಲಸ, ಬೇರೆ ಏನು ಕೆಲಸ. ಇದು 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 ಜಗತ್ತ ಕಾಣ್ತೈತೆ ಅಲ್ರಿ, ಇದು ಪರಮಾತ್ಮ ವ್ಯಕ್ತ ರೂಪನ ಅನ್ನೋದ್ರಿ. ವ್ಯಕ್ತ ರೂಪ ರೀ.
ಅಂದ್ರ ವ್ಯಕ್ತ ಅಂದ್ರೆ ಹುಟ್ಟತಂದಂಗ ಆತಲ್ಲ. ಅಂದ್ರ ತೋರ್ತೈತಿರಿ ಅಷ್ಟ ರೀ. ವ್ಯಕ್ತ ಅವ್ಯಕ್ತ 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 ಅಂದ್ರ ಕಾಣ್ಲ ಬೀಜದಾಗಿದ್ದಾಗ ಅವ್ಯಕ್ತ ಆಗಿರ್ತೈತಿ ಅಲ್ರಿ. ಅಲ್ಲಲ್ಲ, ಈಗ ವ್ಯಕ್ತ ಆಗೈತ್ರಿ ಅವ್ಯಕ್ತ ಆಗೈತಿ ಅಲ್ರಿ, ಹುಟ್ಟೈತಿ ಅದು ಒಂದು ಹುಟ್ಟೈತಿ ಇಲ್ದಂಗ ಆಕೈತಿ ಅನ್ನಕ್ ಹೋಗ್ಬೇಡ್ರಿ ಅಂತ ಹೇಳಿ ನಾವು. ಎಲ್ಲಿ ಮಠ ನೋಡ್ರಿ ಇವ್ರ ಗಿರಿಜಮ್ಮ, ಎಲ್ಲಿ ಮಠ ಅಜ್ಞಾನ ಇರ್ತದ ಅಲ್ಲಿ ಮಠ ಅಜ್ಞಾನ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ಜಗತ್ತು ತೋರ್ತದ. ಅಜ್ಞಾನ ಕಟ್ಕೊಂಡ ಜಗತ್ತು ತೋರೋದಿಲ್ಲ, ಬ್ರಹ್ಮ ತೋರ್ತದ. ಹಾ, ಈಗ ನಿಮ್ಗೆ ಜಗತ್ ಕಾಣತೈತೋ ಬ್ರಹ್ಮ ಕಾಣತೈತೋ? ಈಗ ಬ್ರಹ್ಮನ ಸ್ವರೂಪನ ಈಗ ನೀವು ಹೇಳಿದಾಗ ತಿಳಿತ್ರಿ, ಎಲ್ಲಾನು ಪರಮಾತ್ಮನೇ ಐತಂತ್ರಿ. ಅಜ್ಞಾನ ಅಂಶವನ್ನು ಕಳೆದ್ ಬಿಟ್ರಿ ಅಂದ್ರೆ ನಾಮರೂಪ ಸರಿಸ್ಬೇಕ್ರಿ. ನಾಮರೂಪ ಸರಿಸ್ಬೇಕು, ತೆರೆ ಹೊಡೆದಂಗ್ ಹೊಡಿಬೇಕು, ನೀರಾಗ ತೆರೆ ಹೊಡೆದಂಗ್ ಹೊಡಿಬೇಕು ನೀವು. ಯಾಕವು ಮಾಯಾ ಅಂಶ ಅದಾವ. ಮಾಯಾ ಅಂಶ ತೆರೆ ಹೊಡೆದ್ರಿ ಅಂದ್ರೆ ಏನದ ಅಲ್ಲಿ? ಅಸ್ಥಿ ಭಾತಿ ಪ್ರಿಯದಿಂದ ಬ್ರಹ್ಮ ಬಂದ ಅದ, ಜಗತ್ ಎಲ್ಲದ ರೀ. ಮತ್ತ ವ್ಯಕ್ತ ಅವ್ಯಕ್ತ ಹುಟ್ಟೈತಿ ಸತ್ತ ಇದು ನಾಶ ಆಕತಿ ಪ್ರಳಯ ಆಕತಿ ಬಿಟ್ರಿ ಅಂತಾರ ಅವ್ರು. ಈಗ ಅದು ಬಾಳ ಹಿಂದೇಳಿದ್ವಿ, ಐತಿ ಜಗತ್ತು, ಅದು ವ್ಯಕ್ತ ಅವ್ಯಕ್ತ ಆಗ್ತತಿ ಅನ್ನೋದು ಹಂತ ಹಂತವಾಗಿ ಹೇಳ್ಕೊಂತ ಬಂದಾರ. ಈಗ ಜಗತ್ ಇಲ್ಲವೇ ಇಲ್ಲ. ಜಗತ್ ಎಲ್ಲದ ಅಂದ್ರೆ ಇಷ್ಟು ಸಾಧನೆ ನಾವು ಮಾಡಿ ನಿಧಿಧ್ಯಾಸನ ಕೊರತೆ ಇದ್ರೆ ಹಿಂಗಾಗ್ತದ. ನಿಧಿಧ್ಯಾಸನ ಮಾಡ್ಬೇಕು ನಾವು. ಜಗತ್ ಅನ್ನೋದು ಇಲ್ಲವೇ ಇಲ್ಲ. ಆ ಇದ್ದವಂತ ಬ್ರಹ್ಮ ವಸ್ತುವಿಗೆ ನಾಮರೂಪವನ್ನು ಸೇರಿಸಿ ಜಗತ್ತನ್ನಾಗತ್ತೇವೆ. ಜ್ಞಾನಿಗೆ ಪಾರಮಾರ್ಥಿಕ ಸತ್ ಒಂದೇ ಕಾಣಿಸ್ತೈತಿ ಅಂತಾರಲ್ರಿ, ಹಂಗ ಯಾವ್ದು ಇಲ್ಲೇ ಇಲ್ಲ ಅಂತಾರ. ಈಗ ನೀವು ಜ್ಞಾನಿ ಆದ್ರೆ ನಿಮ್ಗೂ ಅದ ಕಾಣ್ಬೇಕಮ್ಮ, ನಾ ಅದನ್ನ ಹೇಳಾಕತ್ತೀನಿ. ಈಗ ಅಲ್ಲಿ ಏನದ ರೀ ಅಂದ್ರ ಬಂಗಾರ ಅಷ್ಟ ಐತದ. ನಾ ಹೇಳ್ತೀನಿ ಕೇಳ್ರಿ ಗಿರಿಜಮ್ಮ, ನಿಮ್ ಹೇಳ್ತೀನಿ. ಈಗ ನಿಮ್ಗ ತವ್ರ ಮನೆಯವರು ಒಂದೇನೋ ಒಂದು ನೆಕ್ಲೆಸ್ ಮಾಡಿ ಕೊಟ್ಟಾರ ತವ್ರ ಮನೆಯವರು. ಅಲ್ಲಿ ಏನೈತಿ, ಅದು ಬಂಗಾರ ಐತೆ ನಾ ತವ್ರ ಮನೆಯವ್ರ ಬಂಗಾರ ಐತೋ? ಬಂಗಾರ ಐತ್ರಿ, ಅವ್ರ ತವ್ರ ಮನಿ ಅದೇನ್ ಸಂಬಂಧ ಇಲ್ರಿ. ಇದು ತವ್ರ ಮನಿ ಬಂಗಾರ, ಇದನ್ನ ಏನಾದ್ರೂ ಮಾರೋದಿಲ್ಲ ಅಂತ ಅದು ನಿಮಗ್ ಗೊತ್ತತಿ. ಅಲ್ಲಿ ಏನದ, ಅದು ತವ್ರ ಮನಿ ಬಂಗಾರ ಅನ್ನುವಂತ ಕಲ್ಪನಾ ನೀವು ಮಾಡಿರಿ. ಈ ಜಗತ್ತನ್ನು ಕಲ್ಪನಾ ಅಜ್ಞಾನಿಗಳು ಮಾಡ್ಯಾರ. ಅದ್ ಏನೈತಿ ವಸ್ತು ಸಹ ಏನೈತಿ ಅಂದ್ರ ಬ್ರಹ್ಮ ಐತದ. ಹಿಂಗ ಆಗತ್ತೇನೆ, ಜಗತ್ ಇಲ್ಲ ಇಲ್ಲ ಬ್ರಹ್ಮನ ಐತದ. ತಿಳ್ಕೊವಲ್ರಿ ನೀವು. ತವರು ಮನೆ ಅನ್ನೋದ ನಮ್ಮ ಬ್ರಹ್ಮ ಇನ್ನ ಕಳಿಲಿಲ್ಲ ಅನ್ನೋದಲ್ವಾ ಗುರುಗಳು? ಅಂತ ಅರ್ಥ. ಇನ್ನ ಹೆಂಗ್ ಹೇಳ್ತೀವಿ ಹೇಳ್ಬೇಕು ನಾನ್ ನಿಮ್ಗೆ. ಇದು ಜಗತ್ತು ಇಲ್ಲ ಇಲ್ಲ, ಜಗತ್ ಅನ್ನಾಗತ್ತೇವೆ. ಅದು ಜಗತ್ ಅನ್ನೋ ಹೊತ್ನಾಗು ಬ್ರಹ್ಮನ ಐತದ. ಇದು ಕೊಡ ಅನ್ನೋ ಹೊತ್ನಾಗು ಮಣ್ಣ ಐತ್ರಿ. ಅದು ಕೊಡ ಎಲ್ಲೈತಿ? ಕೊಡ ನಿಮ್ ತಲೆಯಾಗ ಐತಿ, ಬ್ರಹ್ಮದಾಗ ಐತಿ. ಈ ಕೊಡ ಕಾಣ್ತೈತಲ್ರಿ ಅಂದ್ರೆ ಏನ್ ಹೇಳ್ಬೇಕು ನಾ? ಕೊಡ ಇಲ್ಲ, ಮಣ್ಣ ಐತದೋ. ಹಂಗಾರೆ ಕೊಡ ಐತಂದ್ರ ನನ್ನ ಮಣ್ಣು ನನ್ನ ಕೊಡ್ರಿ, ನಿಮ್ ಕೊಡ ಎಲ್ಲ ತೋರಿಸ್ರಿ ಅಂತೀನಿ. ಹೇಳ್ರಿ, ಮಣ್ಣು ಐತಂತ ನಾ ಅಂತೀನಿ, ಕೊಡ ಐತಂತ ನೀವ್ ಅನ್ನಾಗತ್ತೀರಿ. ಗಿರಿಜಮ್ಮ, ಏನೈತಿ ನಿಮ್ ಕೊಡ? ಮಣ್ಣು ಬಿಟ್ಟು ಕೊಡ ಎಲ್ಲೈತಿ ನೋಡ್ರಿ. ಮಣ್ಣು ಬಿಟ್ಟು ಮಡಿಕಿಲ್ಲ, ತನ್ನ ಬಿಟ್ಟು ದೇವ್ರಿಲ್ಲ. ಜಾನಕಿ ಇದು ಜಾನಪದದಾಗ ಈ ಹಿಟ್ಟು ಬೀಸುವತ್ನಾಗ ಹಾಡುವಂತ ಹಾಡ ಜಾನಪದ ಗೀತೆ ಅಂದ್ರೆ ಏನ್ರಿ? ಅವಾಗ ಅಷ್ಟು ಆಳಕ್ಕೆ ಇಳಿದಿದ್ರು ಅವರು. ನಾವು ಬ್ರಹ್ಮಸೂತ್ರ ಓದಾಗತ್ತೇವಿ, ಮಾಂಡಕ್ಯ ಉಪನಿಷತ್ ಬಂದೇವಿ, ಕಾರಿಕಾ ಓದಾಗತ್ತೇವಿ. ಇನ್ನು ನಮಗ ಜಗತ್ ಐತೆ ಅನ್ನೋದು ಭ್ರಮಾನ ಹೋಗ್ಬಾರ್ದು. ವಿಚಾರ ಮಾಡ್ಬೇಕ್ರಿ. ಜಗತ್ ಕಾಣುವತ್ನಾಗನ ಜಗತ್ತಿಲ್ಲ ಅನ್ನುವಂಥದ್ದು ಒಂದು ಎದಿಗಾರಿಕೆ ಬರ್ಬೇಕು ನೋಡ್ರಿ. ಅಷ್ಟು ಮನನ ನಿಧಿಧ್ಯಾಸನ ಆಗ್ಬೇಕು. ಜಗತ್ತು ಕಾಣಿಸ್ತಾ ಇದ್ರು ಅದಿಲ್ಲ ಅನ್ನುವಂಥದ್ದು ಗಟ್ಟಿ ನಮ್ಮ ಮನಸ್ಸಲ್ಲಿ ಮಾಡ್ಕೋತಾ ಮಾಡ್ಕೋಬೇಕು. ಕೊಡ ಕಾಣುವತ್ನಾಗ ಅದು ಮಣ್ಣದ ಅಂತ ಹೆಂಗ ಅಂತೇವೆ, ಹಂಗೆ ಅನ್ಬೇಕು. ಯಥಾವತ್ ಹಂಗೆ ಅನ್ಬೇಕು. ಈ ಶರೀರ ಕಾಣುವತ್ನಾಗ ಶರೀರ ಅಲ್ಲ, ಇದು ಬ್ರಹ್ಮದ ಶರೀರ ಅನ್ನೋದು ಭ್ರಮ ಐತಿ, ಇದು ಬ್ರಹ್ಮನ ಅದ ಅನ್ನುವಂಥದ್ದು ಗಟ್ಟಿಗೆ ನೆಲೆ ನಮಗೆ ಸಿಗ್ಬೇಕು. ಇದು ಮಾಂಡುಕ್ಯ ಕೆಳಮಟ್ಟದ ಸಾಧನೆ ಇದ್ದವರಿಗೆ ಮಾತ್ರ ಮೇಲ್ಮಟ್ಟದ ಸಾಧನೆ ಇದು ತಿಳಿತದ. ಅಲ್ಲಿ ಏನಾದ್ರ ಸ್ವಲ್ಪ ದೋಷ ಇದ್ವು, ನಾವು ಧ್ಯಾನಾದಿಗಳನ್ನ ಮಾಡಿಲ್ಲ ಅಂದ್ರ ಅಥವಾ ನಿಷ್ಕಾಮ ಕರ್ಮ ಮಾಡಿಲ್ಲ ಅಂದ್ರ ಅವೆಲ್ಲವೂ ಇಲ್ಲಿ ಅಡಚಣೆ ಮಾಡ್ತಾವ ನೋಡ್ರಿ. ನಮ್ ತಿಳ್ಕೊಳಕ ಅಡಚಣೆ ಮಾಡ್ತಾವ. ಸಂಪೂರ್ಣ ಸಾಧನೆ ಮಾಡಿರ್ಬೇಕು, ಇಲ್ಲಾಂದ್ರೆ ತಕ್ಕ ಮಟ್ಟಿಗೆನ ಮಾಡಿರ್ಬೇಕು. ಕೊರತೆ ಏನಪ್ಪಾ ಅಂದ್ರೆ ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆ. ನಾ ಅದನ್ನ ಹೇಳ್ತೀನಿ, ಶಿವಯೋಗ ಬಿಡಬೇಡ್ರಿ.
ಲಿಂಗವಂತರು ಶಿವಯೋಗ ಬಿಡಬೇಡ್ರಿ. ಲಿಂಗವಂತ ಅಲ್ಲದೆ ಇದ್ದವರು ಯಾವ್ದಾದ್ರು ಒಂದು ಧ್ಯಾನವನ್ನ ಏನು ಅಹಂಗ್ರ ಉಪಾಸನೆಯಾಗಲಿ ಮಾಡ್ರಿ. ಅಹಂಗ್ರ ಉಪಾಸನೆ ಶ್ರೇಷ್ಠ, ಪ್ರತೀಕ ಉಪಾಸನೆ ಬೇಡ. ಅಹಂಗ್ರ ಉಪಾಸನೆ ಮಾಡ್ರಿ. ನಾನು ಬ್ರಹ್ಮ ಇದ್ದೇನೆ ಅನ್ನುವಂಥ ಧ್ಯಾನವನ್ನ ಅಹಂಗ್ರ ಉಪಾಸನೆ ಮಾಡ್ರಿ. ಇಲ್ಲಾಂದ್ರೆ ಶಿವಯೋಗ ಮಾಡ್ರಿ. ಶಿವಯೋಗ ಮಾಡಿದ್ರೆ ಅಂತಃಕರಣ ಏಕಾಗ್ರ ಆಗ್ತದೆ. ಹೇಳಿದ್ದು ಯಥಾವತ್ತ ತಿಳಿತದೆ, ಚಕ್ಕನ ತಿಳಿತದೆ, ಹೊಳಿತದೆ ಮನುಷ್ಯನಿಗೆ. ಅವು ಸಾಧನೆ ಇಲ್ಲ ಅಂತಂದ್ರೆ ಇವು ಸ್ವಲ್ಪ ಕಠಿಣ ಆಗ್ತಾವೆ. ಇಷ್ಟೇ ತಿಳಿಯಂಗಿಲ್ಲ, ಅಲ್ಲೇ ಇರ್ತದ. ಹೇಳಿರ್ತೇವೆ, ನಿಮ್ಗೆ ಅದು ಹೂ ಅನಿಸ್ತದ, ಹಾರಿ ಹೋಗ್ಬಿಡ್ತದ. ಆಮ್ಯಾಗ ಮತ್ತು ಎಲ್ಲಿ ಇದ್ದೇವಪ್ಪ ಸಂಗಪ್ಪ ಅಂದ್ರೆ ಅಲ್ಲೇ ಇದೆ ನೀ ಅಂದಂಗೆ ಆಗ್ತದೆ. ಸಾಧನೆಗಳ ಕೊರತೆ ನೋಡ್ರಿ ಗಿರಿಜಮ್ಮ, ಬೇರೆ ಏನೂ ಅಲ್ಲಿದ್ದು ಸಾಧನೆ ಮಾಡ್ಬೇಕು. ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆ, ಅದಕ್ಕೆ ಏನದ ಶಿವಯೋಗ ಮಾಡ್ತಿದ್ರೆ ಶಿವಯೋಗ ಲಿಂಗ ಹಿಡ್ಕೊಂಡು ಲಿಂಗಾನುಸಂಧಾನ ಮಾಡ್ರಿ. ಲಿಂಗವಂತರು ಉಳಿದವ್ರು ಯಾವ್ದಾದ್ರು ಒಂದು ಅಹಂಗ್ರ ಉಪಾಸನೆ ಮಾಡ್ರಿ. ಅವನ್ ಬಿಡೋಂಗಿಲ್ಲ, ಅವ ನಿಮ್ಮನ್ನ ಕೈ ಬಿಡ್ಬೇಕು. ಅಲ್ಲಿ ಮಠ ನೀವು ಬಿಡೋಂಗಿಲ್ಲ. ದೇರ್ ಇಸ್ ಓನ್ಲಿ ಒನ್ ಬ್ರಹ್ಮನ್ ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್, ಇನ್ ದ ಫ್ಯೂಚರ್. ಅಲ್ಲಿ ಏನದ? ಹಿಂದೂ ಬ್ರಹ್ಮ, ಮುಂದೂ ಬ್ರಹ್ಮ, ಈಗೂ ಬ್ರಹ್ಮ, ಯಾವಾಗ್ಲೂ ಬ್ರಹ್ಮ ಒಂದ ಅದ. And the world is only an appearance. Some way that God created man and some others say that man created God. ಕೆಲವು ಮಂದಿ ಅಂತಾರೆ ಪರಮಾತ್ಮ ಮನುಷ್ಯನನ್ನು ಹುಟ್ಟಿಸಿದ ಅಂತ. ಇನ್ನು ಕೆಲವು ಮಂದಿ ಏನಂತಾರ ಕೇಳ್ರಿ, ಎಂತ ಮಜಾ ಅದ ನೋಡ್ರಿ. ಪರಮಾತ್ಮ ಮನುಷ್ಯರನ್ನು ಹುಟ್ಸ್ಯಾನು, ಏನು ಮನುಷ್ಯನ ಪರಮಾತ್ಮನ ಹುಟ್ಸ್ಯಾನ್ರಿ? ಮನುಷ್ಯನ ಪರಮಾತ್ಮ ಪರಮಾತ್ಮನ ಹುಟ್ಸ್ಯಾನ್ರಪ್ಪ. ಮನುಷ್ಯನೇ ಪರಮಾತ್ಮ ಹುಟ್ಸ್ಯಾನ. ಅಲ್ಲ, ಮನುಷ್ಯ ಬೇರೆ, ಪರಮಾತ್ಮ ನಾವು ಮನುಷ್ಯರನ್ನ ಹುಡ್ಸೇವಿ, ಮನುಷ್ಯರನ್ನ ಹುಡ್ಸೇವ್ರ ನಾವು. ಅಲ್ಲ, ಇವು ಎರಡು ತಪ್ಪ ಅದಾವ. ನಾನ್ ನಿಮ್ ತಪ್ಸಾಕ ಕೇಳಿದೆ, ಹಂಗ ಅವರು ಅದಕ್ಕೆ ಕೇಳಾಗತ್ತಾರ, ಗುರುಗಳು ಅದಕ್ಕೆ ಕೇಳಾಗತ್ತಾರ. ಮನುಷ್ಯನ ಯಾರು ಹುಟ್ಟಿಸ್ಲಿಲ್ಲ, ಪರಮಾತ್ಮನ ಒಂದಿರೋದ ಗುರುಗಳೇ. ಅದು ಹೇಳ್ತಾರ ಅಂತ ಬೇಕಾಗಿತ್ತು ನಮ್ಗೆ ಉತ್ತರ. ಚಂದ್ರಮ್ಮ ಹೇಳಿದ್ ನಮ್ಗೆ ಉತ್ತರ ಬೇಕಾಗಿತ್ತು ನೋಡ್ರಿ. ಎರಡಿದ್ದಾಗ ಹುಟ್ಟಿಸೋದ್ ಸಾಧ್ಯ ಐತ್ರಿ, ಎಲ್ಲೈತಿ? ಒಂದೇ ಇದ್ದಾಗ ಯಾರು ಹುಟ್ಟಿಸ್ತಾರ ಅನ್ಬೇಕಾಗಿತ್ತು ನೀವು. ಅದಕ್ಕಂತಾರ ಲೌಕಿಕ ಜನ ಅಂತಾರಂತ, ದೇವರನ್ನ ಪರಮಾತ್ಮ ಹುಟ್ಸ್ಯಾನ, ಪರಮಾತ್ಮ ಜೀವರಗಳನ್ನ ಹುಟ್ಸ್ಯಾನಂತ. ಜೀವರಗಳ ಮನುಷ್ಯರ ಏನ್ ಮಾಡ್ಯಾರ? ಪರಮಾತ್ಮನ ಹುಟ್ಟಾಕ್ಯಾರಪ್ಪ ಅಂತ. ಇವೆರಡು ಮಾತು ಏನದಾವು? ಭ್ರಮದಾಗ ಅದಾವು ಅಂತ ಹೇಳ್ತಾರ. ಏನ್ರಿ? ಇವೆರಡು ಮಾತು ಭ್ರಮೆ ಒಳಗದಾವ. ಗೌಡಪಾದ ಸೇ ನೈದರ್ ಆಫ್ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅವು ಎರಡು ಸ್ಟೇಟ್ಮೆಂಟ್ ತಪ್ಪದಾವೆ. ಬಟ್ that there is only one existence which the people divide into God and man. ಆದ್ರೆ ಅಲ್ಲಿ ಒಂದೇ ಅರಿವು ತತ್ವದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ಒಂದಾದ. ಅದನ್ನ ಸಾಮಾನ್ಯ ಜನರು ಎರಡು ಮಾಡ್ಯಾರ, ಒಂದು ದೇವರು, ಒಂದು ಮನುಷ್ಯ ಅಂತ ಮಾಡ್ಯಾರ. ಅವ ಸೃಷ್ಟಿ ಮಾಡಿದ, ಅವನು ಸೃಷ್ಟಿ ಮಾಡಿದ. ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡಿದ ಅಂತ ಕೆಲವು ಮಂದಿ ಅಂದ್ರ, ಮೈಲ್ರಿ ಮನುಷ್ಯನ ದೇವ್ರನ್ನ ಸೃಷ್ಟಿ ಮಾಡ್ಯಾನ ಅಂತ ವಾದ ವಿವಾದ ಮಾಡ್ಕೊಂತ ಗಂಟೆಗಟ್ಲೆ ಟೈಮ್ ಕಳೆಯಾಗತ್ತಾರ ನೋಡ್ರಿ. ಮೂರ್ಖರು ಅನ್ಬೇಕು ಇವ್ರಿಗೆ ಅಂತ. Neither of those statements are correct. There is only one existence which the people divide into God and man, or Jivatma and Paramatma. Jivatma and Paramatma are divisions made by ignorant people. Jiva ಬೇರೆ, ಪರಮಾತ್ಮ ಬೇರೆ, ಮನುಷ್ಯ ಬೇರೆ, ದೇವರು ಬೇರೆ ಅಂತ ಮಾಡಿದವರು ಈ ಅಜ್ಞಾನಿ ಜನರು ಹೊರತು ಈ ದೇವರು ಮಾಡಿಲ್ಲ. ದೇರ್ ಇಸ್ ಓನ್ಲಿ ಒನ್ ಆತ್ಮ, ಏಕ ಆತ್ಮ. ಇದು ಶಾಸ್ತ್ರದ ನಿಲುವು, ಸ್ಟ್ಯಾಂಡ್ ಪಾಯಿಂಟ್. ಏನದ? ಒಂದದ, ಯಾರಿಗೆ ಯಾರು ಹುಟ್ಸಕ್ ಸಾಧ್ಯ ಇಲ್ಲ. ಎರಡಿದ್ದಾಗ ಇನ್ನೊಂದನ್ನು ಹುಟ್ಟಿಸ್ಲಿಕ್ಕೆ ಬರ್ತದ. ದೀಸ್ ವೈಸ್ ಪೀಪಲ್ ನೋ ದ್ಯಾಟ್ ಕರ್ಮ ಅಂಡ್ ದ ಬಾಡಿ ಡು ನಾಟ್ ಹ್ಯಾವ್ ಎ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್. ಆದ್ದರಿಂದ ಜಾಣರು ಅಂದ್ರ ವಿವೇಕಿಗಳು, ಜ್ಞಾನಿಗಳು ಏನ್ ನಿರ್ಣಯ ಮಾಡ್ಯಾರಂದ್ರೆ, ಕರ್ಮಗಳು ಕೂಡ karmas and body do not have cause and effect relationship. ಈ ಶರೀರ ಮತ್ತು ಈ ಅರಿವು ಅಥವಾ ಕರ್ಮ ಅಥವಾ ಶರೀರ ಇವುಗಳ ಮಧ್ಯದಲ್ಲಿ ಕಾರ್ಯಕಾರಣ ಭಾವವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಕಾರ್ಯಕಾರಣ ಭಾವ ಆಗಲಿ, ದ್ವೈತ ಭಾವ ಆಗಲಿ, ವೇದಾಂತದ ಸ್ಮೃತಿಗಳ ಆಧಾರದಿಂದ ವಿಚಾರ ಮಾಡಿದಾಗ ಇದು ಭ್ರಮೆ ಆಗ್ತದ ಹೊರತು ಇದು ಯಥಾರ್ಥ ಅಲ್ಲ ಅಂತ ಹೇಳ್ತಾರೆ. ನಾಳಿನ ದಿವಸ ಮತ್ತೆ 55ನೇ ಕಾರಿಕೆಯಿಂದ ವಿಚಾರವನ್ನು ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕಲ್ಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.